ನಮ್ಮೆಲ್ಲರ ಆರಾಧ್ಯ ದೈವವಾದ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ 188ನೇ ಜಯಂತಿ ಮಹಾಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡ 52 ವರ್ಷಗಳಿಂದ ಅವ್ಯಾಹತವಾಗಿ ನಡೆದುಕೊಂಡು ಬಂದ ಈ ವೇದಾಂತ ವೇದಿಕೆಯಲ್ಲಿ ಪ್ರಥಮ ದಿವಸದ ಪ್ರಾತಃಕಾಲೀನ ಸಭೆಯಲ್ಲಿ ಆಸನಾಸೀನರಾದ ಹಿರಿಯರಾದ ವಿದ್ವಾಂಸರಾದ ಜಡಸಿದ್ಧ ಮಹಾಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರಿಗೂ ತಾಯಂದರಿಗೂ ವಂದಿಸಿ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಅನಂತ ಅನಂತ ಶರಣಾರ್ಥಿ. ಪ್ರತಿ ವರ್ಷ ನಿಜಗುಣ ಸ್ವಾಮಿಗಳ ವಚನ ಏನಾದರೂ ಕೂಡ ಚಿಂತನೆಗೆ ನಾವು ಇಟ್ಕೋತಿದ್ದೀವಿ. ಈ ವರ್ಷ ಉಪನಿಷತ್ತಿನ ಬಗ್ಗೆ ನಾವು ಚಿಂತನೆಗೆ 3-4 ಉಪನಿಷತ್ತುಗಳ ಧ್ಯೇಯ ವಾಕ್ಯವನ್ನು ಆಧರಿಸಿ ಚಿಂತನೆಗೆ ನಾವು ಇಟ್ಟುಕೊಂಡಿದ್ದೇವೆ. ಇಲ್ಲಿವರೆಗೆ ಪೂಜ್ಯದ್ವಯರು ಮಾತನಾಡಿದರು. ಅವರು ಅದರ ರಹಸ್ಯವನ್ನ ಬಿಡಿಸಿದ್ದಾರೆ. ಶಬ್ದಕ್ಕೆ 1000 ಮುಖ. ಈ ಉಪನಿಷತ್ತಿನ ಮೇಲೆ ಬಹು ಜನರು, ವಿದ್ವಾಂಸರು, ಆಚಾರ್ಯರು, ಟೀಕಾಚಾರ್ಯರು ಹಲವು ಅರ್ಥವನ್ನ ಮಾಡಿದ್ದಾರೆ. ದ್ವೈತಿಗಳು ಮಾಡಿದ್ದಾರೆ, ವಿಶಿಷ್ಟ ಅದ್ವೈತಿಗಳು ಅರ್ಥ ಮಾಡಿದ್ದಾರೆ, ಅದ್ವೈತಿ ಶಂಕರಾಚಾರ್ಯ ಕೂಡ ಭಿನ್ನ ಭಿನ್ನವಾಗಿ ಅರ್ಥವನ್ನು ಮಾಡಿದ್ದಾರೆ. ಉಪಾಸನಾಕಾರರು ಬೇರೆ ಹೇಳ್ತಾರೆ, ಕರ್ಮವನ್ನು ಅವಲಂಬನೆ ಮಾಡಿದವರು ಬೇರೆ ಹೇಳ್ತಾರೆ, ಜ್ಞಾನಾವಲಂಬನೆಗಳು ಕೂಡ ಬೇರೆ ಹೇಳ್ತಾರೆ. ಯಾಕ ಹೀಗೆ ಅಂತ ಕೇಳಿದ್ರೆ ಅಧಿಕಾರಿಗಳ ಅನುಗುಣವಾಗಿ. ಅಧಿಕಾರಿ ಪಾಪದಿಂದ ಲಿಪ್ತನಾಗಿದ್ದ ಅಂದ್ರೆ ಅದಕ್ಕೆ ಕರ್ಮ ಪ್ರಬೋಧನನೇ ಮಾಡಬೇಕು. ಸ್ವಲ್ಪ ಅವನ ಅಂತಃಕರಣ ತಿಳಿಯಾಗ್ಯದ, ಪೂರ ತಿಳಿಯಿಲ್ಲ, ತಿಳಿಯಾಗ್ಯದ, ಅವನಿಗೆ ಉಪಾಸನಾ ರೂಪದಲ್ಲಿ ಬೋಧ ಮಾಡಬೇಕು. ಯಾರ ಅಂತಃಕರಣ ಸ್ವಚ್ಛದ ಅವರಿಗೆ ಅವರಿಗೆ ಜ್ಞಾನಪರ ಉಪದೇಶ ಮಾಡಬೇಕು. ಮಹಾತ್ಮರು ತಾಯಿ ಅಂತ ಇರ್ತಾರೆ. ಹಲ್ಲ ಇಲ್ಲದ ಹುಡುಗರಿಗೆ, ಹಲ್ಲು ಇದ್ದವರಿಗೆ, ಹಲ್ಲು ಹಾದವರಿಗೆ, ಹೆಣ್ಣು ಮನೆ ಹೆಣ್ಮಗಳು ಎಲ್ಲರಿಗೆ ಊಟ ಮಾಡಿಸಿ ತೃಪ್ತಪಡಿಸ್ತಾಳೆ. ಹಾಗೆ ನಮ್ಮ ಆಚಾರ್ಯರು, ಗುರು ತಂದೆ, ಗುರು ತಾಯಿ, ಗುರು ಬಂಧುಗಳಾದ ಅವರು ಅರ್ಥವನ್ನು ಮಾಡಿದ್ದಾರೆ. ನಾವೆಲ್ಲರೂ ಅದ್ವೈತಿಗಳಾಗಿರುವುದರಿಂದ ನಾವು ಅದ್ವೈತ ಪ್ರಕಾರನೇ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅವು ತಪ್ಪಂತಲ್ಲ, ಅವು ಸರಿಯದವು. ಆದರೆ ನಾವು ಅದ್ವೈತ ಸಂಪ್ರದಾಯಗಳು, ಶಂಕರ ಭಗವತ್ಪಾದರ ಅನ್ಯಾಯಿಗಳು, ನಮ್ಮ ಗುರು ಏನು ಹೇಳ್ತಾನೆ ಅದೇ ಸತ್ಯ. ಉಳಿಕೆ ಸುಳ್ಳನಂಗಿಲ್ಲ. ನಮ್ಮ ಗುರು ಹೇಳೋದು ನಮ್ದು ಸತ್ಯ. ಅವ್ರಿಗೆ ಹೆಂಗದವ ಅವ್ರಿಗೆ ಗೊತ್ತು. ಅದಕ್ಕೆ
ಶಂಕರ ಭಗವತ್ಪಾದರು ಇದಕ್ಕೆ ಏನು ಅರ್ಥ ಮಾಡ್ತಾರೆ? ಆದ ವಿದ್ಯಾ ಅವಿದ್ಯಾಂಚ ಯಸ್ತದ್ವೇದೋ ಉಭಯಂ ಸಹ. ವಿದ್ಯೆ ಅವಿದ್ಯೆಗಳನ್ನು ಯಾರು ಸಮನಾಗಿ ಅನುಷ್ಠಾನ ಮಾಡುತ್ತಾರೆಯೋ, ಚರಿಸುತ್ತಾರೆಯೋ, ಅವರು ಮೃತ್ಯುವನ್ನು ದಾಟಿ ಅಮೃತತ್ವವನ್ನು ಹೊಂದುತ್ತಾರೆ. ಶಬ್ದ ನಮಗೆ ಮೃತ್ಯು ಅಂದ್ರೆ ಏನು ಗೊತ್ತಾಯ್ತು ಅಂದ್ರೆ ಅರ್ಥ ಬರೋಬರಿ ಆಗ್ತದೆ. ಮೊದಲು ಮೃತ್ಯು ಅನ್ನೋದಕ್ಕೆ ಅರ್ಥ ಗೊತ್ತಾಗುತ್ತೆ. ಅದು ಗೊತ್ತಾಗಲಿಲ್ಲ ಅಂದ್ರೆ ಮುಂದೆ ಹತ್ತಂಗನಿಲ್ಲ ಕಾಲೇ ಹತ್ತಂಗಿಲ್ಲ, ಕಾಲ ಹತ್ತಂಗಿಲ್ಲ. ಅದಕ್ಕೆ ಇಲ್ಲಿ ಮೃತ್ಯು ಮುಕ್ತಿರ್ತ್ವ ಅಮೃತಂ ಅಧಿಗಚ್ಯತೆ ಅನ್ನೋದಕ್ಕೆ ಭಿನ್ನ ಭಿನ್ನ ಶಾಸ್ತ್ರಗಳಲ್ಲಿ ಬಹಳ ವಿಶೇಷವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಈಗ ಇಲ್ಲಿ ಶಂಕರ ಭಗವತ್ಪಾದರ ಅನುಸಾರವಾಗಿ ಏನ್ ಹೇಳ್ತಾರೆ ಅವರು? ಅವಿದ್ಯೆ. ವಿದ್ಯೆ ಅವಿದ್ಯಾ ಅಂದ್ರೆ ಏನು, ವಿದ್ಯಾ ಅಂದ್ರೆ ಏನು ಅಂತ ವಿಚಾರ ಮಾಡಿದ್ರೆ, ವಿದ್ಯೆ ಅಂದ್ರೆ ಜ್ಞಾನ, ಅವಿದ್ಯಾ ಅಂದ್ರೆ ಅಜ್ಞಾನ. ಇಷ್ಟರ ನಮ್ಗೆ ಗೊತ್ತದೆ ಎಲ್ಲರಿಗೂ. ವಿದ್ಯಾ ಅಂದ್ರೆ ಜ್ಞಾನ ಅಂತ ಗೊತ್ತದ, ಅವಿದ್ಯಾ ಅಂದ್ರೆ ಅಜ್ಞಾನ ಅಂತ ಗೊತ್ತದ. ಆದ್ರೆ ಜ್ಞಾನದಲ್ಲಿ ಏನು ಮಾಡ್ತಾನೆ, ಅಜ್ಞಾನದಲ್ಲಿ ಏನು ಮಾಡ್ತಾನೆ ಅನ್ನೋದು ವಿಚಾರ ಮಾಡೋದು. ಅಜ್ಞಾನದಲ್ಲಿ ಏನು ಮಾಡ್ತಾನೆ? ತಪ್ಪು ಮಾಡ್ತಾನೆ. ಯಥಾವತ್ ಕರಣಂ ಅಜ್ಞಾನಂ. ಯಥಾವತ್ ಮಾಡಿದ್ರೆ ಜ್ಞಾನ, ಅಯಥಾವತ್ ಮಾಡಿದ್ರಿ ಅಂದ್ರೆ ಅಜ್ಞಾನ. ಅಜ್ಞಾನದಲ್ಲಿ ಮನುಷ್ಯ ಏನು ಮಾಡ್ತಾನೆ ಅದೆಲ್ಲವೂ ತಪ್ಪ ಮಾಡ್ತಾನ ಅಂತ ನಮ್ಗೆಲ್ಲರಿಗೂ ಗೊತ್ತದ. ಕೆಲವೊಂದು ಮನುಷ್ಯರು ಇರ್ತಾರೆ ನೋಡಿ, ಗೊತ್ತಿಲ್ಲದೆ ಚಾಲು ಮಾಡ್ತಾರೆ ಕೆಲಸ ಮಾಡಕ್ಕೆ. ಸುಮ್ಮನೆ ಹುಚ್ಚುತ್ತಾನ, ಅವ್ರಿಗೆ ಗೊತ್ತಿರಂಗಿಲ್ಲ, ಸುಮ್ಮನೆ ಕೊಂಡಂಗಿಲ್ಲ ಕೆಲಸ ಮಾಡ್ತಾನ. ಏನಾಗ್ತದೆ? ತಪ್ತದೆ, ಅಪಮಾನ ಆಗ್ತದೆ, ಹಾನಿ ಆಗ್ತದೆ. ಅದಕ್ಕೆ ಶಾಸ್ತ್ರ ಬಹಳ ಕ್ಲಿಯರ್ ಆಗಿ ಬಹು ವಿಧದಿಂದ ನಮಗೆ ಉಪದೇಶವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತದೆ. ಅವಿದ್ಯಾ ಅಜ್ಞಾನ ತಪ್ಪು ತಿಳುವಳಿಕೆ, ಅದರಿಂದ ಆಗತಕ್ಕಂತಹ ತಪ್ಪು ಕ್ರಿಯೆಗಳು, ಕರ್ಮಗಳು, ಅದರಿಂದ ಮನುಷ್ಯರ ಆಗತಕ್ಕಂಥ ದುಃಖ. ಕರ್ಮೇಂದ್ರಿಯ ಅವಕ್ಕೆ ಜ್ಞಾನ ಇರಂಗಿಲ್ಲ, ಬರೀ ಕೆಲಸ ಮಾಡ್ತಾರೆ. ಕುಂಟು ಬರೇ ನೋಡ್ತಾನಂತ, ಕುಂಟು ಬರೇ ನಡೀತಾನೆ. ಕುಂಟು ಬರೇ ನೋಡ್ತಾನೆ, ಕುಂಟು ಬರೇ ನಡೀತಾನೆ. ಅವರಿಬ್ಬರು ಕೂಡ್ಬೇಕು. ಅಂದ ಪಂಗುನ್ಯಾಯ ಅಂತಾರೆ ನಮ್ಮ ಶಾಸ್ತ್ರದಲ್ಲಿ. ಬರೇ ಕುಂಟು ನಡ್ಯಕ್ ಬರಂಗಿಲ್ಲ, ಕುಂಟು ನಡ್ಯಕ್ ಬರಂಗಿಲ್ಲ, ಇಬ್ರು ಜೋಡಿ ಆಗ್ಬೇಕು. ಏನು ಕುಡ್ಡನ ಮೇಲೆ ಕುಂಟು ಕುಂತ ಅಂದ್ರೆ ಆ ಮ್ಯಾಲ ದಾರಿ ತೋರಿಸ್ತಾನೆ, ಕೆಳಗೆ ನಡೀತಾನೆ. ಇಬ್ರು ಕೂಡ ದಂಡಿ ಮುಡ್ತಾರೆ. ಹಾಗ ಇಲ್ಲಿ ಕರ್ಮೇಂದ್ರಿಯ ಕರ್ಮಗಳು, ಜ್ಞಾನೇಂದ್ರಿಯ ಜ್ಞಾನಗಳು, ಇವೆರಡು ಅಂದ ಪಂಗುನ್ಯಾಯದಂತೆ ಬಂತು ಅಂದ್ರೆ ಅಂತ ಸುಖವನ್ನು ಪಡೆಯುತ್ತಾರೆ. ಇದು ಅರ್ಥವೇ ಇದರಲ್ಲಿ. ಯಾಕೆ ಹಿಂಗ್ ಮಾಡ್ತೀರ ಅರ್ಥ ಅಂತ ಕೇಳಿದ್ರೆ, ಇದು ಹಿಂದೆ ಒಂದು ಶ್ಲೋಕ ಅದ, ಕುರುವನ್ನೇ ಬೇಹೆ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಹ ಏವಂ ತೈ ನಾನ್ಯನೋಸ್ತುಸಿ ನ ಕರ್ಮ ಲಿಪ್ಯತೆ ನರೆ. ಅದರ ವ್ಯಾಖ್ಯೆ ಮಾಡಕತ್ತಾರೆ. ಏನಿಲ್ಲ,
ಹಿಂದೇನು ಹೇಳ್ಯಾರ, ಈಶಾವಾಸ್ಯಮಿದಂ ಸರ್ವಂ ಯತ್ ಕಿಂಚಿತ್ ಜಗತ್ಯಾಂ ಜಗತ್ತೇನ ತತ್ತೇನ ಭುಂಜೀತ ಮಾಗ್ರದ ಕಶ್ಯ ಶುದ್ಧನಂ. ಇದು ಪ್ರಥಮ ಶ್ಲೋಕ. ಅದರ ಮೇಲೆ ಪರಮಾತ್ಮನ ಜ್ಞಾನ ಆದ ಮನುಷ್ಯ ಅವ ಏನು ಪ್ರಾಣ ಇರ್ತದೆ ಇಲ್ಲ, ಜ್ಞಾನ ಆದವ್ರಿಗೆ ಪ್ರಾಣ ಇರ್ತದೆ. ಪ್ರಾಣ ಇತ್ತು ಅಂದ್ರೆ ಅದು ಶ್ವಾಸೋಚ್ಛ್ವಾಸ ಮಾಡ್ತದೆ, ಮಾಡಿದ್ರೆ ಪ್ರಾಣ ಅಂತೇಳಿ. ಎಲ್ಲಿ ಪ್ರಾಣದ ಅಲ್ಲಿ ಸರ್ವ ಇಂದ್ರಿಯಗಳು ಕೆಲಸದಲ್ಲಿ ಪ್ರಾರಂಭ ಆಗ್ತಾವ, ಸ್ವಾಭಾವಿಕ. ಈ ಇಂದ್ರಿಯಗಳು ಸಾಮಸ್ಯ ಇಲ್ಲದಿದ್ದರೆ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಇವು ಸಂಘಟನೆ ಒಂದಕ್ಕೊಂದು ಅಪೇಕ್ಷೆ ಇಲ್ಲದೆ ಹೋದರೆ ಅವ ದುಃಖಿ ಆಗುತ್ತಾನೆ, ಅವ ಸುಖಿ ಆಗುವುದಿಲ್ಲ, ಅವನ ಮೋಹ ನಿವೃತ್ತಿ ಆಗುವುದಿಲ್ಲ ಅಂತ ಹೇಳುವುದು ಈ ಶ್ಲೋಕದ ಅರ್ಥ. ಇದನ್ನು ವಿಸ್ತಾರ ಮಾಡೋಣ. ಏನ್ ಹೇಳಿದರು? ಯೋ ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತ ಮಶ್ನುತೆ. ಭಗವತ್ಪಾದರು ಕದಾಪಿ ಸಮುಚ್ಚಯವಾದವನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ ನಮ್ಮ ಸಿದ್ಧಾಂತ. ಅನ್ಯ ಮಾಧ್ವರು ರಾಮಾನುಜರು ಅವರೆಲ್ಲ ಒಪ್ತಿರ್ಬೇಕು, ಅವೆರಡೂ ಬೇಕು. ಪರಂತು ಶಂಕರ ಭಗವತ್ಪಾದರು ಇವೆರಡೂ ಒಪ್ಪಂಗಿಲ್ಲ. ಹೇಗೆ ಪೂರ್ವ ಪಶ್ಚಿಮ ಹ್ಯಾಂಗ ಒಂದೇ ಕಡೆ ಇರಕ್ಕೆ ಬರಂಗಿಲ್ಲ, ಆಗ ಕರ್ಮ ಮತ್ತು ಜ್ಞಾನ ಇರುವುದಿಲ್ಲ. ಒಂದಕ್ಕೊಂದು ಸಹಾಯ ಮಾಡ್ಬೋದು, ಆ ವಿಷಯ ಬೇರೆ, ಇರುವುದಿಲ್ಲ. ಅದಕ್ಕೆ ಇಲ್ಲಿ ಏನು ಹೇಳೋಕೆ ಅಪೇಕ್ಷೆ ಮಾಡ್ತಾರೆ ಅಂತ ಕೇಳಿದರೆ, ಒಂದಕ್ಕೊಂದು ಸಹಕರಿಸಲು ಅಂದರೆ ಅಲ್ರಿ ನಾವು ಅಮೃತತ್ವವನ್ನು ಹೊಂತೇವಿ ಅಂತ ಹೇಳಾಕ್ತಾರೆ. ಕರ್ಮ ಉಪಾಸನೆಗೆ, ಉಪಾಸನೆ ಜ್ಞಾನಕ್ಕೆ ಸಹಕರಿಸಬೇಕು, ಕೂಡಬೇಕಂತಲ್ಲ, ಸಹಕರಿಸಬೇಕು. ಈಗ ರನ್ನರ್ ಅಂತ ಇರ್ತಾರೆ ನೋಡಿರಿಲ್ಲ, ಅದೊಂದು ಸಾಮಾನು ಕೊಡ್ತಾರೆ, ಓಡೋಗಿ ಅವನಿಗೆ ಕೊಡ್ತಾನ, ಅವ ಓಡೋಗಿ ಅವನಿಗೆ ಕೊಡ್ತಾನ. ಅಂದ್ರೆ ಇವ ಮುಟ್ಟಂಗಿಲ್ಲ, ಮುಟ್ಟವ ಕಡೆಗೆ ಇರ್ತಾನೆ, ಖರೆ ಇವ ಅವನಿಗೆ ಕೊಡ್ತಾನೆ, ಅವನಿಗೆ ಕೊಡ್ತಾನೆ. ಕಡೆಗೆ ಹೆಂಗ ಮುಟ್ತಾರೆ, ಒಬ್ಬರೊಬ್ಬರು ಸಹಕರಿಸ್ತಾರೆ. ಇವ ಅಲ್ಲಿ ತಗ ಮುಟ್ಟಬೇಕಂತಲ್ಲ, ಇವ ಅವನಿಗೆ ಕೊಡ್ತಾನೆ, ಅವನಿಗೆ ಕೊಡ್ತಾನೆ. ಕಡೆಗೆ ಅವರು ಜಯ ಸಾಧಿಸ್ತಾರೆ. ಹಾಗೆ ಕರ್ಮ ಉಪಾಸನೆಗೆ, ಉಪಾಸನೆ ಜ್ಞಾನಕ್ಕೆ, ಜ್ಞಾನ ಸಾಧನವಾಗಿ ಅನುಕೂಲ ಆಯಿತು ಅಂತಂದ್ರೆ ಆ ಮನುಷ್ಯ ಬಹಳ ಜನ ನಮ್ಮಲ್ಲಿ ಎರಡು ಅದಾವ, ಭಾಗ ಮಾಡೋಣ. ಒಂದು ಕರ್ಮೇಂದ್ರಿಯಗಳು, ಒಂದು ಜ್ಞಾನೇಂದ್ರಿಯ ಮನಸ್ಸು, ಇವು ಎರಡು ಅದಾವ. ಕರ್ಮೇಂದ್ರಿಯ ಅಂದ್ರೇನು? ಕಾಲ, ಕೈ, ಬಾಯಿ, ಇವು ಏನು ಕೆಲಸ ಮಾಡ್ತಾವ ಇವು ಕರ್ಮೇಂದ್ರಿಯ ಅಂತ. ಏನು ತಿಳ್ಕೋತಾರ ಅವ್ರು ಜ್ಞಾನೇಂದ್ರಿಯ ಅಂತ. ಕಣ್ಣ ರೂಪ ಜ್ಞಾನ ಆಗ್ತದೆ, ಕಿವಿ ಶಬ್ದ ಜ್ಞಾನ ಆಗ್ತದೆ, ನಾಲಿಗೆ ರುಚಿ ಜ್ಞಾನ ಆಗ್ತದೆ, ಚರ್ಮಕ್ಕೆ ಸ್ಪರ್ಶ ಜ್ಞಾನ ಆಗ್ತದೆ. ಇವೆಲ್ಲ ಜ್ಞಾನ ಮಾಡತಕ್ಕಂಥ ವಸ್ತುಗಳು. ಜ್ಞಾನ ಆಯ್ತು, ಏನಾಯ್ತು? ಮಾವಿನ ಹಣ್ಣು ರುಚಿ ಅದ, ಗಿಡದಾಗ ನೋಡ್ದ ಮಾವಿನ ಹಣ್ಣು ರುಚಿ ಅಂತ ಜ್ಞಾನ ಆಯ್ತು. ಬಾಯಿ ಸಿಹಿಯಾಕದೇನು? ಎಲ್ಲ ನಿಮ್ಮ ಮುಂದನ ಹೋಳಿಗೆ ಇಟ್ಟಾರ, ಇಚ್ಛಿತ ಪದಾರ್ಥ ಇಟ್ಟಾರ, ಬಹಳ ರುಚಿ ತಿನ್ನಬೇಕು, ಇದು ಹೋಳಿಗೆದ ಜ್ಞಾನ ಆಯ್ತು. ಹೊಡೆ ತುಂಬ್ತಾವೇನು? ಇಲ್ಲ. ಹಣ್ಣು ಚಲೋದ ಅಂದ್ರೆ ಕಾಲು ಏರ್ಬೇಕು, ಕಲ್ ತೊಗೊಂಡು ಹೊಡಿಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ಇವು ಪರಸ್ಪರ ಸಾನದವು. ಪರಸ್ಪರ ಭಾವಯಂತ ಶ್ರೇಯೋ ಪರಮ ವಾಪ್ಸತಿ. ಗೀತೆಯಲ್ಲಿ ಪರಮಾತ್ಮ ನೀವು ಒಬ್ಬರಿಗೊಬ್ಬರು ಸಹಾಯ ಅದಲ್ಲ. ನೀವು ರೊಕ್ಕ ಕೊಡ್ತೀರಿ ಅಂಗಡಿಯವನಿಗೆ, ಅವ ಮಾಲ್ ಕೊಡ್ತಾನೆ. ನೀವು ರೊಕ್ಕ ಕೊಡಲಿಲ್ಲ, ನಾವು ಮಾಲ್ ಕೊಡಂಗಿಲ್ಲ. ಇದು ಪರಸ್ಪರ ವ್ಯವಹಾರದ. ಆಗ ದೇವತೆಗಳೇ ಆಗಲಿ ನೀವಾಗಲಿ ಪರಸ್ಪರ ಇರಬೇಕು. ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ಸಂಪರ್ಕ
ಸಾನ್ನಿಧ್ಯ ಸಾಮೀಪ್ಯ ಇರಬೇಕು. ಅದೇ ಹೇಳ್ತಾರ ಅವರು. ಹೀಗಿದ್ದವರು ನಿಮ್ಮ ಕಲ್ಯಾಣದ ಮಾರ್ಗಕ್ಕೆ ಹೋಗ್ತೀರಿ, ಕಲ್ಯಾಣ ನಿಮಗೆ ಮುಂದೆ ಆಗುತ್ತದ ಅಂತ ಹೇಳಕತ್ಯಾರ. ಯಾಕ ಇದು ಪೂರ್ವನ್ನೇವ ಹೇ ಕರ್ಮಾಣಿ ಶಬ್ದ ಕಿದು ಬಂದರು, ಕಿದು ಹಿಡ್ಕೊಂಡು ಜಿಜೀವಿಷೇಚ್ಛತಂ ಸಮ ನ ಕರ್ಮ ಲಿಪ್ಯತೆ ನರೇ. ಆ ಕರ್ಮವನ್ನ ಏನು ಕರ್ಮೇಂದ್ರಿಯಗಳು ಮಾಡ್ತಾವೆ ಬಹಳ ಚಂದದವ್ರಿ ಅಲ್ಲ. ಕರ್ಮ ಒಂದು ಹಣ್ಣದ ಬಹಳ ಚಲೋ ಅನಿಸ್ತು, ಹೋಗಿ ತರ್ತೀರಿ. ನಿಮ್ ಕೈ ಗೊತ್ತಾಕದನ ಎಷ್ಟು ರುಚಿ ಅದನ, ಏನ್ ಮಾಡ್ತೀರಿ? ಬಾಯಿ ಕೊಡ್ತೀರಿ, ನಾಲಿಗೆ ಅಲ್ಲ, ನಾಲಿಗೆ ಕೊಡ್ತೀರಿ. ಮತ್ತು ಕೈಯಾಗೆ ಇತ್ತು ಹಣ್ಣ, ಪೇಪರ್ ಮಟ್ಟಿ, ಬಾಯಾಗ ಜೋಲಿಸೋರ್ತದ, ರುಚಿ ಇದ್ದಂಗಿಲ್ಲ ನೋಡಿ. ಅದು ತ್ಯಾಗ ಮಾಡ್ತದೆ. ಇದಕ್ಕೆ ಸಮುಚ್ಚಯ ಅಂತಾರೆ. ಇದು ಒಂದಕ್ಕೊಂದು ಇರ್ಬೇಕು. ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಬರೋಬರು. ಕಣ್ಣ ಜಗತ್ ಚಲೋ ಅಂತ ಹೇಳ್ತದೆ, ಕಾಲು ನಡೀತದೆ. ಕಣ್ಣ ನಡೀತದೆ ಇಲ್ಲ, ಕಾಲು ನಡೀತದೆ. ಎರಡು ಸಂಪರ್ಕ ಅದ, ಅಂದಾಗ ನಡಿ ಚಲೋ ಅದ ಅಂತಂದ್ರೆ ಕಾಲು ನಡೀತದೆ. ಹೀಗೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಇವೆರಡಕ್ಕ ಪ್ರೀತಿ ಆಯಿತು, ಕಣ್ಣು ಹೇಳ್ದಂಗ ಕಾಲು ಹೆಜ್ಜೆ ಇಡಕತ್ತು. ಹೌದಲ್ರಿ? ನಿಮ್ಮದು ಶಬ್ದದ ಹಂಗೆ, ಆ ಶಬ್ದ ಅದನ್ನ ಹೇಳ್ತದೆ, ಬಾಯಿ ನುಡಿತವೆ, ಕಿವಿ ಕೇಳ್ತವೆ. ಜೋಡಿ ಅದಾವ, ಎದಕ್ಕೂ ಇಲ್ಲೇ ಸಂತ ಕೊಟ್ಟ ನಾವು ಎರಡು ಜೋಡಿ ಹೆಂಗ್ ಕೊಟ್ಟ ನೋಡ್ರಿ. ಇವೆರಡರ ಸಮಂಜಸ ಆಯಿತು ಅಂದ್ರೆ ಅಮೃತ ಪ್ರಾಪ್ಯತೆ. ಅದಕ್ಕೆ ಹೇಳ್ಯಾರ ಸಹ ಅಂತ ಶಬ್ದ ಇಯ ಸಹ ಅಂತಿದ್ದ. ಯತ್ವದ್ವೇದೋ ಭಯಂ ಸಹ. ಸಹ ಅಂದ್ರೆ ಎರಡನ್ನ ಜೊತೆಯಾಗಿ ತಿಳಿದುಕೊಂಡು ಯಾವ ಮನುಷ್ಯ ನಡೀತಾನೆ, ಏನ್ರಿ ತಿಳಿದುಕೊಂಡು ಯಾವ ಅದರಂಗ ನಡೀತಾನೆ, ಆ ಮನುಷ್ಯ ಏನಪ್ಪಾ ಅಂದ್ರೆ ದುಃಖವನ್ನು ದಾಟಿ ಸುಖವನ್ನು ಹೊಂದುತ್ತಾನೆ ಅಂತ ಇದ್ರ ಅಭಿಪ್ರಾಯ. ಅದಕ್ಕೆ ಮಹಾನ್ ಹೇಳ್ತಾರ ಅವರು. ಅದಕ್ಕೆ ನಾವೆರಡೂ ಇರಬೇಕು, ಬರೀ ಎರಡೂ ಇರಬೇಕು. ಬಹಳ ಜನ ಕರ್ಮಾಸಕ್ತರಾಗಿರ್ತಾರೆ, ಹಂಗಿರ್ಬಾರ್ದು. ಬರೀ ಮಾಡುದೇ 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 ಮಾಡುದೇ. ಯಾಕೆ ಮಾಡ್ತೀನಿ, ಎದ್ರ ಸಲುವಾಗಿ ಮಾಡ್ತೀನಿ ಗೊತ್ತಿಲ್ಲ, ಮಾಡುದೇ 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 ತಪ್ಪ. ಕೆಲವರು ಮಾಡಂಗನೇ ಇಲ್ಲ, ಹೌದಲ್ಲ? ಫಲ ಮಾಡುದೇ 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 ಮಾಡುದೇ, ಅದ್ರ ಸುಖವನ್ನು ಉಣ್ಬೇಕಲ್ಲಪ್ಪ. ಮನುಷ್ಯನಿಗೆ ಎರಡೂ ಅದ. ಬಿತ್ತಬೇಕು, ಕಾಯ್ಬೇಕು. ಬಿತ್ತಲಾರ್ದೆ ಕಾಯಕ್ಕೆ ಬರಂಗಿಲ್ಲ, ಕಾಯಿಲ್ಲ ಅಂದ್ರೆ ಉಣ್ಣಾಕು ಬರಂಗಿಲ್ಲ ಮನುಷ್ಯನಿಗೆ. ನಮ್ಮೆಲ್ಲರಿಗೂ ಬರ್ತದೆ. ಪರಂತು ಮನುಷ್ಯ ಹಿಂಗದನ, ಮಾಡಕತ್ತಾನ ಮಾಡ್ಕೋತೇ ಇರ್ತಾನೆ, ನೋಡಕತ್ತ ನೋಡ್ಕೋತೇ ಇರ್ತಾನೆ. ಎರಡು ತಪ್ಪ. ಬರೀ ನೋಡುವುದು ತಪ್ಪ, ಬರೀ ಮಾಡುವುದು ತಪ್ಪ. ಅವು ಎರಡು ಅದಾವಲ್ಲ, ಒಂದು ಚಿಂತನೆ, ಜ್ಞಾನ ಚಿಂತನೆ ಒಂದು, ಇನ್ನೊಂದು ಮಾಡುವುದು ಕರ್ಮೇಂದ್ರಿಯ ಒಂದು. ಇವು ಎರಡು ಅದಾವ. ಇವೆರಡರ ಸರಿಯಾಗಿ ಉಪಯೋಗ ಮಾಡಿಕೊಂಡ್ರಿ ಮೊದಲು ಶರಣರು ಮಾಡ್ಕೊಂಡ್ರು, ಸಂತರು ಮಾಡ್ಕೊಂಡ್ರು. ಅವ್ರು ಯಾವುದು ಬಿಟ್ಟಿಲ್ಲ, ಸಂಸಾರನ ಬಿಟ್ಟಿಲ್ಲ, ಅದನ್ನು ಬಿಟ್ಟಿಲ್ಲ. ಇವೆರಡು ಅಂತಾರ ಅವರು. ಎಲ್ಲ ಬಿಟ್ಟು ಅಡವಿಗೆ ಓಡಿ ಹೋಗುದು, ಏನು ಬಿಟ್ಟು ಅಲ್ಲೇ ಇರುವುದು. ಯಾವುದಕ್ಕ ಬಿಡುವುದು ಹಿಡಿಯುವುದು ಅವಶ್ಯಕತೆ ಇಲ್ಲಿದೆ ಪರಮಾತ್ಮ ಪ್ರಾಪ್ತಿಗೆ. ಹಿಡಿದವರಿಗೂ ಸಿಕ್ಕದ, ಬಿಡದವ್ರಿಗೆ ಸಿಕ್ಕದ. ಪರಂತು ಆನಂದ ಹೊಂದಬೇಕಾದ್ರೆ ಹಿಡಿದು ಹಿಡ್ಲಾರ್ದಂಗೆ, ಬಿಟ್ಟು ಬಿಡ್ಲಾರ್ದಂಗೆ ಇರಕ್ ಕಲೀರಿ ಅಂತಾರ ಅವರು ಶ್ಲೋಕದಲ್ಲಿ. ಹಿಡಿದ್ರು ಹಿಡ್ಲಾರ್ದಂಗೆ ಇರ್ಬೇಕು. ಎರಡು ಎರಡು ಕರ್ಮನೂ ಇರಬೇಕು, ಚಿಂತನೂ ಇರಬೇಕು, ಜ್ಞಾನನೂ ಇರಬೇಕು. ಕೇವಲ ಕೆಲ ಜನ ಪರಮಾತ್ಮನ ಚಿಂತನೆ ಏನಿಲ್ಲ, ಏನು ಹೊರಗಿಂದ ಏನೂ ಇಲ್ಲ, ನೋಡಂಗಿಲ್ಲ ಒಣಗಿಲ್ಲ. ಅವ್ರು ಇರ್ತಾವಲ್ಲ ಗೂಗಿ ಇದ್ದಂಗೆ ಇರ್ತಾರ ಅವರು. ಏನಿಲ್ಲ, ಗೊತ್ತೇ ಇಲ್ಲ. ಹಾಗಲ್ಲ, ಕಾಗೆ ಇದ್ದಂಗೆ ಇರಬಾರ್ದು, ಗೂಗಿ ಇದ್ದಂಗೆ ಇರಬಾರ್ದು. ಮನುಷ್ಯ ಎರಡರ ಸಮ್ಮೇಳನ ಬೇಕು ಅಂತ ಹೇಳಾಕ ಈ ಶ್ಲೋಕವನ್ನ ಅವರು ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ನಾವು ಹೆಂಗಿರ್ಬೇಕು ಅಂದ್ರೆ
ಎರಡೂ ಇರಬೇಕು. ಹ್ಯಾಂಗ ಹೆಣ್ಮಕ್ಳು ಅಡುಗೆ ಮಾಡ್ತಿರ್ತಾರೆ ಮನ್ಯಾಗ ನೋಡಿದಿಲ್ಲ, ಯಾರು ಇರಂಗಿಲ್ಲ ಮನ್ಯಾಗ, ಬಾಗಲ್ ತೆರೆದ ಇರುತ್ತೆ. ಅಡುಗೆ ಮಾಡ್ಕೋತೆ ಒಳಗೆ ರೊಟ್ಟಿ ಸುಟ್ಟೋದಿಲ್ಲ ಅಂತ ನೋಡ್ತಾರ. ಯಾರೇ ಬಾಗಿಲು ಬಂದ ಯಾರು ಬಂದಿರಿ ಅಂತ ಕೇಳ್ತಾರ. ಎರಡು ಲಕ್ಷ ರೂಪಾಯಿ ಇಲ್ಲ. ರೊಟ್ಟಿ ಮೇಲೂ ಲಕ್ಷ ಅದ, ಬಾಗಿಲು ಮೇಲೂ ಲಕ್ಷ ಅದ. ಹೆಂಗದ ನೋಡ್ರಿ. ಬಾಗಿಲು ಮುಚ್ಚಿಲ್ಲ, ಬಾಗಿಲು ಮುಚ್ಚಬಾರ್ದು. ಬಾಗಿಲು ಮುಚ್ಚಿಲ್ಲ, ರೊಟ್ಟಿನೂ ಸುಟ್ಟಿಲ್ಲ. ರೊಟ್ಟಿ ಮೇಲೂ ಕೆಲಸ ಮಾಡಕತ್ಯಾರ, ಧ್ಯಾನ ಎಲ್ಲದ ಬಾಗಿಲು ಕಡಿಯದ. ಇವೆರಡೂ ಸಾಮಂಜಸ್ಯ ಇದ್ರೆ ಅಡಿಗೆನೂ ಆಗ್ತದ, ಮನಿನೂ ಸುರಕ್ಷೆ ಇರ್ತದೆ. ಅದರಂತೆ ಮಹಾತ್ಮರು ಇಲ್ಲಿ ಏನು ಹೇಳಕತ್ಯಾರ ಅಂತ ಕೇಳಿದ್ರೆ, ಕೇವಲ ಕರ್ಮವನ್ನೇ ಮಾಡುವುದು, ಕರ್ಮೇಂದ್ರಿಯಗಳ ಹಿಂದೆ ಇರುವುದು. ಚಂತನ ತೊಳೆದು ಚಂತನ ಬಳಿದು ಅದು ನೋಡ್ತೀರಿ ನೀವು. ಅದು ಮಾಡ್ದೆ ಇದು ಮಾಡ್ದೆ ಗಂಧ ಚೇತಿ ಇದರಾಗೆ ಬರೀ ಇರ್ತಾರೆ ಕೆಲವೊಂದು ಮಂದಿ. ಅದನ್ನು ಬರೋಬರಿಲ್ಲ, ಏನು ಮಾಡಂಗಿಲ್ಲ. ಕಡಾ ಕುಂಡಿರ್ತಾವ, ಹಣ ಕೊಡ್ತಾನೆ ಧ್ಯಾನದಲ್ಲಿ. ಅದನ್ನು ಬೇಡ ಅಂತಾರೆ. ಹೆಂಗದಾರ ಹಂಗೆ ಕೊಂಡ್ರು ಬೇಡಪ್ಪ. ಮತ್ತು ಹಂಗೆ ಕೊಂಡಿದ್ದು ಪರಮಾತ್ಮ ಕೈಯಾಗ ಕೊಟ್ಟ, ಕಾಲ್ಯಾಗ ಕೊಟ್ಟ, ಕಣ್ಯಾಗ ಕೊಟ್ಟ. ಪರಮಾತ್ಮ ಏನ ಕೊಟ್ಟ, ನಾನು ನಿಷ್ಪ್ರಯೋಜನ ಕೊಟ್ಟಿಲ್ಲ, ಎಲ್ಲವೂ ಸತ್ಪ್ರಯೋಜನ ಕೊಟ್ಟನ ಪರಮಾತ್ಮ. ಮನಸ್ಸೇ ಆಗಲಿ, ಕಣ್ಣೇ ಆಗಲಿ, ಮತ್ತ ಏನಪ್ಪ ಇಂದ್ರಿಯಗಳಾಗಲಿ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಆಗಲಿ, ಇವೆಲ್ಲ ಪರಮಾತ್ಮ ಏನಪ್ಪಾ ಅಂತ ಕೇಳಿದ್ರೆ ಅಪ್ರಯೋಜಕವಾಗಿ ಕೊಟ್ಟಿಲ್ಲ. ಇವೆರಡನ್ನ ಬೆಳೆಸದವ ಶಾಣೆ ಅಂತಾರವ್ರು. ಒಂದರದಾಗಿದ್ದವನೇ ಅವ ಮೃತ್ಯು. ಮೃತ್ಯು ಅಂದ್ರೆ ಮರಣ ಅಲ್ಲ, ಅಲ್ಲಿ ಮೃತ್ಯು ಅಂದ್ರೆ ಮೋಹದ ಮೋಹ ಏವ ಮಹಾ ಮೃತ್ಯು ವಪುರಾದಿಶು. ಆ ಕಡೆ ಬಹಳ ಚಂದ ಮೋಹ ಬಹಳ ಅರ್ಥ ಮಾಡ್ಯಾರ. ಮೃತ್ಯು ಅಂದ್ರೆ ಸಾಯುವುದಲ್ರಿ, ಸಾಯುವುದಲ್ಲ. ಒಂದಕ್ಕೆ ನಂಬಿ ಉಳಿದದ್ದೆಲ್ಲ ಮರೆಯುವುದು ಮೃತ್ಯು. ಹೆಂಗ್ರಿ ಜಗತ್ತ ಅಂತಿರ್ತಿರಲ್ಲ, ನನ್ನ ಪಾಲಿ ನೀ ಸತ್ಯೋ ಅಂತಿರ್ತಾರ ನೋಡಿ. ಸತ್ತಾನೇನವ, ನನ್ನ ಪಾಲಿ ಸಾಯ್ತ. ಹಾಗ ಮೃತ್ಯು ಅಂದ್ರೆ ಏನು ಅಂತ ಕೇಳಿದರೆ, ಅದ್ರ ಒಂದ್ರ ಕಾಲ ಎಲ್ಲರೂ ಮರೆಯುದು. ಅವನ ಪಾಲಿಗೆಲ್ಲ ಸತ್ತಂಗೆ ಅಲ್ಲ, ಎಲ್ಲ ಮರಿತಾನೆ. ಅದಕ್ಕೆ ಮೋಹ ಅಂತ. ಮೋಹ ಏವ ಮಹಾ ಮೃತ್ಯು. ಇದರಿಂದ ದಾಡ್ತಾನೆ ಅಂತಾರವ್ರು. ಏನು ಕರ್ಮೇಂದ್ರಿಯಗಳನ್ನ ಸರಿಯಾಗಿ ಸದಾ ಉಪಯೋಗ ಮಾಡತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿ ಏನಪ್ಪಾ ಅಂದ್ರ ಅದು ಮೋಹದ ಬಿದ್ದಾನ ತಿಳ್ಕೋಬೇಕು. ನೋಡ್ತೀರಿ ನಿಮಗೆ ಜನ 3 ಸಲ ಜಾಕ ಮಾಡುದು, ಚಂತನ ತೊಳೆಯುದು, ಚಂತನ ಬಳಿಯುದು, ನೋಡ್ರಿ ಬರೀ ಸ್ವಚ್ಛ ಮಾಡುದು ಮಾಡ್ಕೊತ ಇದ್ರಾಗೆ ಇರ್ತಾರೆ. ಕಾಶಾಗ ಒಂದು ಮುದುಕಿತ್ತು, ನಾವು ಹೋಗಿತ್ತ ಮುಂಚೆ ಸತ್ತದು. ಎಲ್ಲೇ ಹನಿ ನೀರು ಬಿದ್ದರೆ ಟಣ್ಣ ಜಿಗಿತದೆ. ಯಾಕಂದ್ರೆ ಮೈಲಿಗೆ ಹಾಕಂತ ಯಾರು ಜಾಕ ಮಾಡೋದು ನೀರು ಅದಾವ ಏನೋ ತಿಳ್ಕೊಂಡು ಜಿಗಿತಿತ್ತು. ಕಡೆಗೆ ಹಂಗೆ ಭಯ ಬಿದ್ದಿ ಸತ್ತದು. ಮಡಿ ಎಷ್ಟೊತ್ತು ಮಾಡ್ಬೇಕು ಅಷ್ಟೇ ಮಾಡ್ಬೇಕಾದ್ರೆ. ಇದೇ ಯಾವುದೇ ಕರ್ಮಗಳ ಬಗ್ಗೆ, ಕರ್ಮೇಂದ್ರಿಯಗಳ ಬಗ್ಗೆ ಅತೀವ ಆಸಕ್ತಿ ನಿಮಗಾಯ್ತು ಅಂದ್ರೆ ಅದಕ್ಕೆ ಮೋಹ ಅಂತಾರ. ನೀವು ಸತ್ತಂಗೆ ಉಳುಕಿದ ನೋಡಂಗನೇ ಇಲ್ಲ. ಉಳುಕಿದ್ರ ಪಾಲಿ ನಿಮ್ಮ ಪಾಲಿಗೆ ಅವು ಸತ್ತು, ಅವ್ರ ಪಾಲಿಗೆ ನೀವು ಸತ್ತು. ಹಾಗೆ ಏನ್ರಿ ಚಂತಾನ ಅದು ಮಾಡ್ಕೊಡ್ತಾವ. ಮದುವೆ ಬರ್ಲಿಲ್ಲ, ಅದಕ್ಕೆ ಬರ್ಲಿಲ್ಲ, ಅದಕ್ಕೆ ಬರ್ಲಿಲ್ಲ ನೋಡ್ರಿ ಅಂತಾರಿಲ್ಲ. ನಿಮ್ಗೆ ಚಂತಾನ ಅದೇ ಮಾಡದ್ದೇ ಮಾಡ್ತದ, ಹಾಡದ್ದೇ ಹಾಡ್ತದ. ಕಿಸ್ವಾಯಿ ಹಾಡದ್ದೇ ಹಾಡು ಕಿಸ್ವಾಯಿ ಅಂತಾರಲ್ಲ. ಇದಕ್ಕೆ ಅದೊಂದು ಅವ್ರಿಗೆ ಮೃತ್ಯು ಇದ್ದಂಗನೆ. ಅದಕ್ಕೆ ಶಾಸ್ತ್ರ ಏನ್ ಹೇಳಿದ್ರು ಅಂತ ಕೇಳಿದ್ರೆ, ಹಂಗೆ ಇರಬೇಡ್ರಿ. ನಾ ಮಾಡುದ್ದೇ ಖರೆ, ನಾ ನಡೆದದ್ದೇ ಖರೆ, ನಾ ಆಡದ್ದೇ ಖರೆ ಹಿಂಗಂತ ನೋಡ್ರಿ. ಇದು ಮೋಹ. ನಾ ಏನು ಆಡ್ತೀನಿ ಅದು ಖರೆ ಸತ್ಯ, ನಾ ಏನು ಮಾಡ್ತೀನಿ ಅದೇ ಖರೆ. ಹೌದ್ರಿ. ಇವೇನು ಕರ್ಮದಲ್ಲಿ ಮೋಹ ಅದಾವಲ್ಲ, ಇದು ಮೃತ್ಯು ಅದ. ನಾ ಕರ್ಮೇಂದ್ರಿಯಗಳು ಏನದಾವಲ್ಲ, ನಾ ನಡೆದದ್ದೇ, ನಾ ಮಾಡದ್ದೇ, ನಾ ಆಡದ್ದೇ ಏನು ಖರೆ ಅದ ಅಂತ ಅಂತಾರಲ್ಲ, ಅದು ಅವ್ರದ್ದೊಂದು ಮೋಹ. ತಾನು ಮಾಡುವ ಕರ್ತವ್ಯದಲ್ಲಿ, ಕರ್ಮದಲ್ಲಿ ನಾನು ಸತ್ಯನೇ ಮಾಡ್ತೀನಿ, ನಾ ಖರೇನೇ ಮಾಡ್ತೀನಿ, ನಾ ಖರೇನೇ ಆಡ್ತೀನಿ, ನಾ ಖರೇನೇ ನಡಿತೀನಿ, ನಂದು ಖರೆ, ಉಳಿಕೆದಲ್ಲ ಸುಳ್ಳ. ನಾ ಮಾತಾಡೋ ಖರೆ, ಉಳಿಕೆ ಮಾತು ಸುಳ್ಳ. ನಾ ನಡೆಯೋ ಖರೆ, ಉಳಿದ ಸುಳ್ಳ.
ನಾ ಮಾಡೋದು ಪೂಜಾನೇ ಖರೆ, ಮಂದಿ ಸುಳ್ಳ. ನಾ ಆಡೋದು ಖರೆ, ಸುಳ್ಳ. ಹಿಂಗೆ ಎಷ್ಟೋ ಮಂದಿ ಅದಾರ, ನಿಮ್ಮ ಮನೆಗೆ ಅದಾರ. ನಾ ಅಂದದ್ದೇ ಆಗ್ಬೇಕು. ಅತಿಗಳು ಅಂತಾರ, ನಾ ಅಂದದ್ದೇ ನಾ ಮಾಡಂತದ್ದೇ ಇದೇ ಮೋಹ. ತಾನು ಮಾಡುವ ಕ್ರಿಯೆಯಲ್ಲಿ, ಆಡುವ ಮಾತಿನಲ್ಲಿ, ನಡೆಯುವ ನಡೆಯಲ್ಲಿ ಸತ್ಯ ಇದೆ, ಇದ್ರ ಬಿಟ್ಟು ಮತ್ತೇನಿಲ್ಲ ಅಂತ ಹಿಂಗೆ ತಿಳ್ಕೋತಾರಲ್ಲ, ಇದಕ್ಕೆ ಮೋಹ ಅಂತ. ಹಿಂಗಿದ್ದವರು ಇದ್ದು ಸತ್ತನಂತ ತಿಳ್ಕೋಬೇಕು. ಅದಕ್ಕೆ ಮೋಹ ಏವ ಮಹಾ ಮೃತ್ಯುವು ಅಂದ್ರೆ ಶಾಸ್ತ್ರ. ಈ ಮೃತ್ಯುವಿನಿಂದ ನಾವು ಹೊರಗೆ ಬರಬೇಕಲ್ಲ. ಜಗತ್ತಿನೊಳಗೆ ನಾ ಮಾಡೋದೇ ಖರೆ, ನಾ ಆಡೋದೇ ಖರೆ ಅಂತ ಜಗತ್ತಿನಾಗ ಇಲ್ಲಲ್ಲ. ಕರ್ಮೇಂದ್ರಿಯಗಳು ಏನೇನು ಮಾಡ್ತಾವೋ ಅವೆಲ್ಲ ಸತ್ಯ ಅಂತ ಅನ್ನಕ್ಕೆ ಬರುವುದಿಲ್ಲಲ್ಲ. ಅದರೊಳಗ ನಾ ಸತ್ಯ ಅಂತ ನಂಬುದೇಂದ್ರೆ ಇದೊಂದು ನಿನ್ನ ಮೋಹ, ಆಸಕ್ತಿ. ಹಂಗಿರುವಾಗ ಇದು ಮಾಡುವುದೇ ಖರೆ ಅನ್ನೋದು ಒಂದು ಕಂಪನಿ ಅದ. ಇನ್ನು ಕಂಪನಿ ನಾ ತಿಳಿದದ್ದೇ ಖರೆ ಅನ್ನೋರು ಅದಾರ. ಇದು ಜ್ಞಾನ ಅಂತ, ಇದಕ್ಕೆ ವಿದ್ಯಾ ಅಂತ. ಕರ್ಮದಲ್ಲಿ ಮೋಹ, ಇದು ಅವಿದ್ಯೆ. ತಿಳಿದಲ್ಲಿ ಮೋಹ, ಇದು ವಿದ್ಯೆ. ನಾ ನೋಡಿದ್ದೆ ಖರೆ, ನಾ ಕೇಳಿದ್ದೆ ಖರೆ. ಕೇಳೋಣ ಅಂತ ನಾ ಸ್ವಂತ ಕೇಳಿನ್ರಿ, ನಾ ಸ್ವಂತ ನೋಡಿನ್ರಿ. ನೀ ನೋಡಿದ್ದೆಲ್ಲ ಸತ್ಯ ಇರ್ಬೇಕಂತ ನೇಮದ. ನೀ ಆ ಚಸ್ಮ ಹಾಕಿ ನೋಡಿದ ಯಾರಿಗೂ ಗುರ್ತ? ಏನು ಕೆಂಪು ಹಾಕಿ ನೋಡಿದೋ, ಏನು ಕಪ್ಪು ಹಾಕಿ ನೋಡಿದೋ, ಏನು ಬಿಳಿ ಹಾಕಿ ನೋಡಿದೋ? ಸಿದ್ಧಾರ್ಥ ಸ್ವಾಮಿಗಳು ಎಷ್ಟು ಮಂದಿ ಕೆಟ್ಟ ಕಂಡ್ರಪ್ಪ, ಎಷ್ಟು ಮಂದಿ ಕೆಟ್ಟ ಕಂಡ್ರು. ಅಂತಹ ಪರಮಾತ್ಮನ ಸ್ವರೂಪಿ ಕೆಟ್ಟದಂತ ಹೊಡ್ಯಾಕ್ ಬಂದ್ರು, ಹೊಡೆದ್ರು, ಬೆಂಕಿ ಇಟ್ರು ಅಲ್ಲ. ನಿನ್ನ ಜ್ಞಾನ ಸರಿ ಇಲ್ಲ ನಂಗೆ ಆಯ್ತಲ್ಲ, ತಪ್ಪು ತಿಳ್ಕೊಂಡಿದೆಯಲ್ಲ, ಅದು ಖರೆ ಅಂತ ನಾವು. ಈ ನಮ್ಮ ಜ್ಞಾನೇಂದ್ರಿಯಗಳು, ನಮ್ಮ ಕರ್ಮೇಂದ್ರಿಯಗಳು ಏನದಾವ, ಇವುಗಳಲ್ಲಿ ನಾನು ತಿಳಿದದ್ದೇ ಸತ್ಯ, ನಾನು ಮಾಡಿದ್ದೇ ಸತ್ಯ. ಇದು ಏನದ ಸರಿ ಇರಬಾರ್ದು. ಎರಡೂ ಇರ್ಬೇಕು, ಅದನ್ನು ಇರ್ಬೇಕು, ಇದನ್ನು ಇರ್ಬೇಕು. ಇದೇ ಖರೆ ಅಂತ ಇವ ಅಂತಾನೆ, ಅದೇ ಖರೆ ಅಂತ ಅವ. ಹಿಂಗೆ ಇರಬಾರ್ದು ಅಂತಾರೆ ಮಹಾತ್ಮ. ಒಂದನ್ನು ನೋಡಿ ಇನ್ನೊಂದನ್ನು ಮರಿಬಾರದು ಅಲ್ಲ. ಜ್ಞಾನ ಮಾಡಿ ಕರ್ಮ ಮರೆಯುವುದು, ಕರ್ಮ ಮಾಡಿ ಜ್ಞಾನವನ್ನು ಮರೆಯುವುದು. ಈ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಎಲ್ಲಿ ಸರಿಯಾದ ಸಮಾವೇಶ ಆಗುವುದಿಲ್ಲ, ಅಂಥಲ್ಲಿ ಅವರಿಗೆ ಪರಮಾತ್ಮನ ದರ್ಶನ ಆಗುವುದಿಲ್ಲ. ಎಷ್ಟೋ ಸಲ ಗುರುಗಳು ಶಿಷ್ಯನಿಗೆ ಹೇಳ್ತಾರೆ, ತಪ್ಪು ತಿಳ್ಕೊತಾರೆ. ತಪ್ಪು ತಿಳ್ಕೊಂಡು ಅಂತಿಕೊಂಡು 9 ಸಲ ಹೇಳ್ಬೇಕಾಯ್ತಲ್ಲ ಶಿಷ್ಯನಿಗೆ. ಬಹಳ ದೊಡ್ಡ ಉತ್ತಮ ಶಿಷ್ಯ ಅನ್ಸ್ಬೇಕಾಯ್ತು, ಅವನಿಗೆ 9 ಸಲ ಹೇಳ್ಬೇಕಾಯ್ತು. ದಡ್ಡ ಇರಲಿಲ್ಲ ಅವನು, ಅಧಿಕಾರಿ ಇದ್ದ ಮನುಷ್ಯನಿಗೆ ಹೇಳ್ಬೇಕಾಯ್ತು. ಅದಕ್ಕೆ ಮಹಾತ್ಮರು ಏನಂತಾರೆ, ನೀವು ಉಪದೇಶ ಮಾಡುವವರು, ಉಪದೇಶ ಮಾಡುವುದೇ ನನ್ನ ಅಧಿಕಾರ ಅಂತ ತಿಳ್ಕೊಂಡವರು ಇವೆರಡನ್ನ ಮಾಡಬೇಕು ಅಂತಾರ. ಎರಡನ್ನ ಮಾಡಬೇಕು, ನಡೆಯಬೇಕು, ನಡೆದಂತೆ ನೋಡಿ. ಇದು ಕರ್ಮ ಜ್ಞಾನಗಳ ಸಮಾವೇಶ ಅದ. ಪರಮಾತ್ಮ ಅದನ್ನ ಹೇಳ್ಬೇಕಂತ ನಾವು. ಇವೆರಡು ಏನಪ್ಪಾ ಅಂತ ಕೇಳಿದ ಮಾಡಿದ್ರೆ ಅಂತಃಕರಣದ ಶುದ್ಧಿ 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 ಆದಂಗ ಆತ್ಮನ ಪ್ರಾಕಟ್ಯ. ಮೊಟ್ಟ ಮೊದಲ ಆನಂದ ಆಗುವುದಿಲ್ಲಪ್ಪ. ಮೊಟ್ಟ ಮೊದಲ ಸತ್ತು, ಆಮ್ಯಾಲ ಚಿತ್ತು, ಆಮ್ಯಾಲ ಆನಂದ. ಶಾಸ್ತ್ರ ಹೇಳ್ಯಾರ, ದೂರ ದೂರ ಒಂದೇನೋ ಹೊಂಟಿತ್ತು, ದನ ಹೊಂಟದ ಅಂದ. ಹೌದಲ್ರಿ?
ಸಮೀಪ ಬಂತು. ಆಕಳದ ಅಂದ. ಅದೇ ಸಮೀಪ ಬಂತು, ಎತ್ತದ ಅಂದ. ಜ್ಞಾನ ಬರೋಬರಿನೇ ತಪ್ಪರಿ? ಬರೋಬರಿ ಅದ. ಇವೇನ ದನ ಕಾಣ್ಕ ದನ ಅಂದ, ಬರೋಬರಿ ಅದು. ಇನ್ನೂ ಸಮೀಪ ಬಂತು, ಏನು ಆಕಳ ಕಾಣ್ತಾ ಏನಪ್ಪಾ ಅಂದ. ಹಂತ್ಯಾಗ ಬಂತು, ಆಕಳ ಹೋರಿ ಅಂತ ಗೊತ್ತಾಯ್ತು ಅಲ್ಲ. ಅವೆಲ್ಲ ಜ್ಞಾನ ಸರಿನೇ ಅದ. ದನ ಅನ್ನೋದು ಸರಿನೇ ಅದ, ಆಕಳು ಇರಬೇಕು ಅನ್ನೋದು ಸರಿನೇ ಅದ, ಬಂದ ಕೂಡಲೇ ಎತ್ತು ಅನ್ನೋದು ಸರಿನೇ ಅದ. ಅದಕ್ಕೆ ಜ್ಞಾನ ಪರೋಕ್ಷ ಅಪರೋಕ್ಷ ಅಂತ ಯಾಕೆ ಹೇಳಿದ್ರು ಮಹಾನುಭಾವರು ಅಂದ್ರೆ ಅದಕ್ಕೆ ಅಂದಾರ. ಹೆಂಗ ನಿಮ್ಮ ಅಂತಃಕರಣ ಮನಸ್ಸು ಶುದ್ಧ ಆಕೋತ ಬರ್ತದೆ. ಮೊಟ್ಟ ಮೊದಲ ಸತ್ತ ಜ್ಞಾನ. ನಿಮ್ಮದು ಅಂತಃಕರಣ ಬಹಳ ಸ್ವಚ್ಛ ಆಕತ್ತು ಅಂದ್ರೆ ಚಿತ್ತ ಜ್ಞಾನ. ನಿಮ್ಮ ಅಂತಃಕರಣ ಬಹಳ ಸ್ವಚ್ಛ ಆಯ್ತು ಅಂದ್ರೆ ಆನಂದ. ಒಮ್ಮೆ ಮೂರು ಪ್ರಕಟ ಆಗುವುದಿಲ್ಲ. ಆಗ ಅನ್ನಂಗಿದ್ರೆ ಜೀವನ್ಮುಖಿಯ ವ್ಯವಹಾರಗಳು ನಡೆಯುವುದಿಲ್ಲ. ಶಾಸ್ತ್ರ ಗಂಭೀರ. ಅದಕ್ಕಂತಾರೆ ಅವರು, ಈ ಪರಮಾತ್ಮ ಜ್ಞಾನ ಆಗುವುದಿಲ್ಲ. ಆ ಸಮಯಕ್ಕೆ ಏನ್ ಮಾಡ್ಬೇಕು ತತ್ವಜ್ಞಾನ ಅಂದ್ರೆ, ಅದು ಹೆಂಗ್ ಸಮೀಪ ಬರುತ್ತಕ್ಕ ಇವೆರಡೂ ಹಾರು ಮಾಡ್ತಾ ಇರಬೇಕು. ಮನುಷ್ಯನ ನೋಡಬೇಕು, ಮಾಡಬೇಕು. ನೋಡ್ದಂಗೆ ಆಡಬೇಕು, ಆಡದಂಗೆ ಮಾಡಬೇಕು. ಹೀಗೆ ಇವೆರಡರ ಸಂಗತಿ ಇರಲಿ ಅಂತಾರೆ ಮಹಾತ್ಮರು. ಅದನ್ನ ಹೇಳೋ ಅಭಿಪ್ರಾಯದವರಿಗೆ. ಇವೆರಡು ಒಂದಕ್ಕೊಂದು ಮಾಡ್ಕೊಂಡು ಕುಂತಿ ಅಂದ್ರೆ ನೀ ಪರಮಾತ್ಮ ಕಡೆಗೆ ಸತ್ತಿನಿಂದ ಚಿತ್ತಿನ ಕಡೆಗೆ, ಚಿತ್ತಿನಿಂದ ಆನಂದ ಕಡೆಗೆ ಹೋಗ್ಲಿಕ್ಕೆ ಬರ್ತದೆ. ಬರೀ ತಿಳಿದಿ, ಬರೀ ಮಾತಾಡದಿ ಏನ್ ಕೆಲಸ ಆಗಲ್ಲ. ಮಾತಾಡೋದು ಕರ್ಮೇಂದ್ರಿಯ, ತಿಳಿದ ಜ್ಞಾನೇಂದ್ರಿಯ. ಅವೆರಡರ ಸಾಂಗತ್ಯ ಒಂದು ವೇಳೆ ಇರ್ಲಿಲ್ಲ ಅಂದ್ರೆ ಸತ್ತಿನ ಅನುಭೂತಿ ಆಗಿತ್ತು, ಬಹಳ ಬುದ್ಧಿವಂತ ಚಿತ್ತಿನ ಅನುಭೂತಿ ಆಗಿತ್ತು, ನಿನಗ ಆನಂದದ ಅನುಭೂತಿ ಆಗಲಿಲ್ಲ. ಎಲ್ಲಿ ತಕ ಆನಂದ ಅನುಭೂತಿ ಆಗುವುದೇ ಅಲ್ಲಿ ತಕ ತೃಪ್ತಿ ಆಗುವುದಿಲ್ಲ. ಹೌದಾ? ಉಣುದು ಬೇರೆ, ಹೊಟ್ಟೆ ತುಂಬುದು ಬೇರೆ, ಆನಂದ ಆಗುದು ಬೇರೆ. ಇದು ನೆನಪಿಡಲಿ. ಉಣುದು ಮಾತಾಡ್ಬೋದು, ಉಣಬಹುದು. ಹೌದಲ್ಲ? ಉಣಬಹುದು. ಏನಕ್ಕಿರಲ್ಲ ಹೊಟ್ಟೆ ತುಂಬಬಹುದು. ಆದ್ರೆ ತೃಪ್ತಿ ಅನ್ನೋ ಶಬ್ದ ಅವನಿಗೆ ಆಗುವುದಿಲ್ಲ. ಅದಕ್ಕೆ ಉಣುವಾಗ ಅನ್ನದ ಮೇಲೆ, ಕೈ ಮೇಲೆ ಮನಸ್ಸಿಟ್ಟು ಉಣಬೇಕು. ಹೊಟ್ಟೆ ತುಂಬುದು ಬೇರೆ, ತೃಪ್ತಿ ಆಗುವುದು ಬೇರೆ. ಹೊಟ್ಟೆ ತುಂಬ್ತವೆ, ಹೊಟ್ಟೆ ತುಂಬ್ತವೆ. ತೃಪ್ತಿ ಅಂದ್ರೆ ಬಸ್ ಸಾಕಾಗ ಆನಂದ ಆಯ್ತು ಅಂತೀರಲ್ಲ. ರೊಟ್ಟಿ ಬಿಟ್ಟಿ ಮೆಣಸಿನ್ಕಾಯಿ ಉಂಡು ಹೊಟ್ಟೆ ತುಂಬ್ತವೆ, ಆನಂದ ಆಯ್ತು ಅಂತೀರ. ಬಾಯಾಗ ನೀರ, ಕಣ್ಣಾಗ ನೀರ, ಬಾಯಾಗ ಮೂಗನಾಗ ತೃಪ್ತಿ ಆಗಿಲ್ಲ. ಅದಕ್ಕೆ ಹೊಟ್ಟೆ ತುಂಬ್ತವೆ. ತೃಪ್ತಿ ಹೆಂಗ ಆಗ್ಬೇಕು ಅಂದ್ರೆ ಮನಸ್ಸು ಹೆಂಗ ಆನಂದ ಆಯ್ತು ಅಂತೀರಲ್ಲ, ಹಾಗೆ ಇವು ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ತಮ್ಮ ತಮ್ಮ ಕೆಲಸ ಸರಿ ಮಾಡುವುದು ಅಂದ್ರೆ ಅದು ಅವನಿಗೆ ಸತ್ತು ಚಿತ್ತು ಆನಂದನೂ ಕೂಡ ಅವನಿಗೆ ಆಗ್ತದೆ. ಆ ಆನಂದ ಆಯ್ತಂದ್ರನೇ ಅವಾಗ ಮನುಷ್ಯನಿಗೆ ತೃಪ್ತಿ ಆಗ್ತದೆ. ಅದಕ್ಕೆ ಪುಣ್ಯಾತ್ಮರೇ ಓದ್ತೇವೆ, ಬಹಳ ಓದ್ತೇವೆ, ಬಹಳ ಮಾಡ್ತೇವೆ. ಆನಂದ ಯಾಕೆ ಸಿಗುದಿಲ್ಲ ಅಂದ್ರೆ ನಮಗ ಆನಂದ ಅನುಭೂತಿ ಇದೆ. ಶಾಸ್ತ್ರದಾಗ ನಮಗೆ ಶಬ್ದದ ಅನುಭೂತಿ ಆಗ್ಯದ, ತರ್ಕದಿಂದ ಚಿತ್ತದ ಅನುಭೂತಿ ಆಗ್ಯದ. ಆದ್ರೆ ಮನಸ್ಸಿಗೆ ಆನಂದ ಆಗುವುದಿಲ್ಲ. ಎಲ್ತಕ ಆನಂದ ಆಗುವುದಿಲ್ಲ, ಎಲ್ತಕ ನಿನಗೆ ತೃಪ್ತಿ ಆಗುವುದಿಲ್ಲ, ಅಲ್ತಕ ನಿನಗೆ ಉಂಡುದ್ರ ಲಾಭ ಇಲ್ಲ. ಹೊಟ್ಟೆ ತುಂಬೆ ಅದ, ತೃಪ್ತಿ ಆಗಿಲ್ಲ. ತೃಪ್ತಿ ಆಯ್ತು ಅಂದ್ರೆ ಮನುಷ್ಯಗೆ ಆನಂದ ಆಗ್ತದೆ. ಪುಣ್ಯಾತ್ಮರೇ, ಆಗ ಇಲ್ಲಿ ಆ ತೃಪ್ತಿಯನ್ನು ಪಡೀಲಿಕ್ಕೆ ಒಂದೆರಡು ಮಾತುಗಳನ್ನು ಹೇಳಕ್ಕೆ ಅಪೇಕ್ಷೆ ಮಾಡ್ಯಾರ. ಮನುಷ್ಯ ಪ್ರಪಂಚದೊಳಗೆ ಹೆಂಗಿರ್ಬೇಕು ತಿಳಿತೀರಿ, ತಿಳಿರಿ, ತಿಳಿಯಕ್ ಬೇಡ ಅಂತ ತಿಳಿದ ಮಾತ್ರಕ್ಕನ
ಜ್ಞಾನ ಆತ ಮಾತ್ರಕ್ಕನ ನೀನು ಸಾಯಂಗಿಲ್ಲ, ನೀನು ಸಾಯ್ತು ಇರ್ತಿ. ಹೌದಲ್ಲ, ನಾವು ಇರ್ತೇವೆ ಇನ್ನು. ಇದ್ದ ಬಳಕ ನಮ್ಮ ಕರ್ಮೇಂದ್ರಿಯ ನಮ್ಮ ಜ್ಞಾನೇಂದ್ರಿಯ ಮನಸ್ಸನ್ನು ಹೆಂಗ ಉಪಯೋಗ ಮಾಡ್ಕೋಬೇಕು? ಇದ್ದ ಆನಂದ ನನಗ ಪ್ರಕಟ ಆಗಬೇಕಾದ್ರೆ ನೋಡ್ರಿ ಹೆಂಗ್ ಮಾಡ್ಬೇಕು. ಬಹಳ ಮರ್ಯಾದೆ ಹೆಣ್ಮಗಳು ಮನೆ ಮುಂದ ಮೆರವಣಿಗೆ ಜುಲೂಸ್ ನಡೆದಿತ್ತು ಅಂದ್ರ ಬಾಗಲ್ದಾಗ ಹೋಗಿ ನಿಂದ್ರು ಚಲೋ ಅಲ್ಲ. ಬಾಗಲ್ದಾಗ ನಿಂದ್ರು ಹೆಣ್ಮಕ್ಳು ಚಲೋ ಇರಂಗಿಲ್ಲ. ಅವರು ಕಿಟಕಿಯಿಂದ ನೋಡ್ತಿರ್ತಾರೆ. ಅದಕ್ಕೆ ಇಸ್ಲಾಂದಾಗ ಪರದೆ ಹಾಕಿರ್ತಾರೆ ನೋಡಿದ್ರೆ ಮುಸಲ್ಮಾನ್ ಕಿಟಕಿಯಿಂದ ನೋಡ್ತಾರೆ. ಅಷ್ಟೇ ಸಾಕು. ಹಂಗ ನಮ್ಮ ಜೀವ, ನಮ್ಮ ಆತ್ಮ ಬಾಗಿಲು ಹೊರಗೆ ಹೋಗಬಾರದು, ಮರ್ಯಾದೆ ಹೊರಗೆ ಹೋಗಬಾರದು. ಮರ್ಯಾದೆ ವಿದ್ಯೆ ನೋಡುದು. ಮರ್ಯಾದೆ ಯಾವುದು? ಕಣ್ಣದ, ಕಿವಿ ಅದ, ಇವು ಅದಕ್ಕೆ ಕೊಟ್ಟಾನೆ. ಇವು ಕಿಟಕಿ ಅದಾವ, ಇದ್ರಂತ ನೋಡು. ಬಾಗಿಲು ತೆರೆದು ಹೊರಗೆ ಹೋಗ್ಬೇಡ, ಇದ್ರಂದ ನೋಡಿ ಅಲ್ಲೇ ಇರು, ನಿನ್ನಲ್ಲಿ ನಿನ್ನ ಅಂತ್ಯಕ್ಕೆ. ಇವು ಕಿಟಕಿ ಬಾಗಿಲಾದ, ಇದ್ರೊಳಗೆ ಆನಂದ ಪಡಿಬೇಕೆ ವಿನಃ ಇದನ್ನ ಹೊರಗೆ ಹೋಗ್ಬಾರ್ದು. ಹೊರಗೆ ಹಾದಿ ಅಂತಂದ್ರೆ ನೀ ಕೆಡ್ತಿ, ನೀ ಹಾಳಾಗ್ತಿ, ನೀ ಸರ್ವನಾಶ ಆಗ್ತದೆ ನಿನಗೆ ಅಂತ ಮಹಾನುಭಾವರು ನಮಗೆ ಹೇಳ್ತಾರೆ. ಅದಕ್ಕೇನೆ ಮಹಾತ್ಮರಂದ್ರು ಒಳಗೆ ಹೊರಗೆ ಕೂಡೆ ಇರಬೇಕು ಅಂತ ಹಂಗೆ ಹೇಳ್ತಾರ ಅವರು. ಹೆಂಗಿರ್ಬೇಕು? ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಮಂಕುತಿಮ್ಮನ ಕಗ್ಗ ಹೇಳ್ತಾರೆ, ಹೊರಗೆ ಲೋಕಾಸಕ್ತಿ. ಹೊರಗೆ ಏನು ಮಾರಾಯ, ಎಷ್ಟು ಎಷ್ಟು ಜೀವನ ಹೆಂಗೆ ಒಳಗ ಮಸ್ತ್. ಇದು ಆನಂದ. ಸಿದ್ಧಾರೂಢರು ದೀಪಾವಳಿಯಾಗ ಮಂದೆಲ್ಲ ಮಡ ತುಂಬ ಪಣ್ತ ಎಣ್ಣೆ ಹಾಕಿ ದೀಪ ಹಚ್ತೀರಂತ್ರಿ. ಹಚ್ತೀರಿಲ್ಲ? ದೀಪಾವಳಿಯಾಗ ಹಚ್ಚಿ ಆರಕ್ಕೆ ಹೋಗ್ತಿದ್ರು. ಅವರೆಲ್ಲ ಹೋದ್ಮೇಲೆ ಒಂದು ಡೆಬ್ಬಿ ತೋಡ ಅವು ಎಣ್ಣೆ ಪಡ್ತೆ ಎಣ್ಣೆಲ್ಲ ಒಳಗೆ ಹಾಕೋತೀರ ಅಂತ ಸಿದ್ಧ ಪಣ್ತಾರೆ. ಇವ್ರಿಗೆ ಏನಂತೀರಿ ನೀವು? ಏನ್ ಚಿಪುಣದ ನಾವು ಮಾರಾಯ, ಸಾಧು ಆಗ್ಯಾನ ಚಿಪುಣ ಅಂತೀರಿ ಇಲ್ಲ? ಅಂತೀರಿ. ಹೀಗೆ ನಿಮಗೆ ಅನಿಸ್ತದೆ. ಅವ್ರು ಎಷ್ಟು ವೈರಾಗ್ಯಿದ್ರು ಅನ್ನೋದು ನಿಮ್ಗೆ ಗೊತ್ತವೆ. ಒಂದು ಎಣ್ಣೆ ಅಲ್ಲಪ್ಪ, ಮೈ ತುಂಬ ಬಂಗಾರ ಹಾಕೊಂಡು ಹೊರಗೆ ಸಿದ್ಧಾರ್ಥ ಹೋದ್ರೆ ಕಾಳು ಬಂದು ಯಾರು ಎಲ್ಲ ಮೇಯನ್ ತೆಗೆದು ಕೊಡು ಅಂದ್ರಂತ. ಯಾರ ನಿಂದ್ರಂದ್ರೆ ಹುಲಿ ನಿಂದಿರ್ತಿತ್ತು, ಆ ಕಳ್ಳರ್ದೇನು ದೊಡ್ಡ ಮಾತ್ರಿ. ಅವರೊಂದು ಸಿದ್ಧಾರೂಢ ತಗೋರಿ ಅಂದ್ರು, ನೀ ತೆಗೆದು ಕೊಡು ಅಂದ್ರು. ಸಿದ್ಧಾರೂಢ ಅಂದ್ರು, ನಾ ಯಾವತ್ತು ಕೊಡ್ತೀನೋ, ನಿಮಗೆ ಯಾವಾಗ ಬೇಕಾಗ್ಯದೋ? ನಾ ಹೆಂಗಪ್ಪ, ನೀನ್ ಬೇಕಾದ ತಗೊಂಡು ಎಲ್ಲ ತಗೊಂಡು ಹೋದ್ರು. ಹುಲಿ ನಿಂದ್ರಿಸೋದವ್ರು ಅವ್ರನ್ನ ಮಾಡಕ್ ಬರ್ತಿತ್ತಿಲ್ಲ. ಬರೀ ಸತ್ತು ಹೋಗಿದ್ರೆ ಸಾಯ್ತಿರ. ಏನ್ ಮಾಡೋ ಜೋರಿತಿ ಹೆಂಗದರಿ? ಹೊರಗೆ ಹೊರಗೆ ಲೋಕಾಸಕ್ತಿ. ಎಣ್ಣಿನ ಡಬ್ಬಿ ನೋಡಿದ್ರ ಎಷ್ಟು ಶಕ್ತಿಯಪ್ಪ, ಒಳಗೆ ವಿಷಯ ಇದೆ. ಬಂಗಾರನ ಎರಡು ಜನ ಯಾರಿಗಿಲ್ರಿ, ಎಲ್ಲ ಅದ. ಪರಂತು ಅವ್ರಿಗೆ ಏನ್ ಯಾಕೆ ಹೋಗೋದಕ್ಕೆ, ಏನ್ ಯಾಕೆ ಮಾಡೋದಕ್ಕೆ. ಅಷ್ಟು ಮಹಾತ್ಮರು ನಿಮಗೆ ಹಂಗೆ ಕಾಣ್ತಾರೆ. ಎರಡು ಜಿಪುಣದಾರ ಅಂತ ಕಾಣ್ತಾರೆ. ಅಷ್ಟೇ ವಿರಕ್ತಿರ್ತಾರು. ಹೊರಗೆ ಲೋಕಾಸಕ್ತಿ, ಒಳಗೆ ವಿಷಯ ವಿರಕ್ತಿ. ಹೊರಗೆ ಕಾಯ ಧ್ಯಾನ, ಒಳಗೆ ಉದಾಸೀನ. ಹೊರಗೆ ನೋಡಿದ್ರೆ ಅವ್ರು ಹೆಂಗ ಏನಪ್ಪ ಚಂದ ಉಡ್ತಾರೆ, ಚಂದ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತದಲ್ಲ. ಯಾರು ಅವ್ರು ಹಂಗೆ ಒಳಗೆ ಉದಾಸೀನ. ಉದಾಸೀನ ಅಂದ್ರೆ ಏನು? ಎದರ ಮೇಲೆ ಕುಂತಿಲ್ಲ. ಉಚ್ಚ ಅಂದ್ರೆ ಮ್ಯಾಲ, ಆಸೀನ ಅಂದ್ರೆ ಕೊಂಡ್ರೋದು, ಅದಕ್ಕೆ ಉದಾಸೀನ ಅಂತ. ಎದರ ಮ್ಯಾಲೂ ಕೊಂಡ್ರಂಗಿಲ್ಲ, ಎದರ ಮ್ಯಾಲೂ ಜೀವ ಇಲ್ಲ, ಅದಕ್ಕೆ ಉದಾಸೀನ ಅಂತ. ಪ್ರೀತಿ ಎಲ್ಲಿ ಇಲ್ಲ ಅವರು. ಹೆಂಗದ ನೋಡ್ರಿ, ಹೊರಗೆ ಹೆಂಗತ್ತವ್ರವ್ರು ಅಂತಾರು. ಹೊರಗೆ ಕಾಯ ಧ್ಯಾನ, ಮಂದಿ ನೋಡೋರು ಹೊರಗೆ ಎಷ್ಟು ಜೀವ ಮಾಡ್ತಾ ಇರ್ತಾರೆ, ಒಳಗೆ ಉದಾಸೀನ. ಹೊರಗೆ ಸಂಸ್ಕೃತಿ ಭಾರ, ಒಳಗೆ ಅದರ ತಾತ್ಸಾರ.
ಹೊರಗೆ ನೋಡಿದ್ರು ಏನಪ್ಪಾ ಸಿದ್ಧಾರೂಢರು ಏಟು ಮಠ ಕಟ್ಟಿದ್ರು, ಏಟು ಮಾಡಿದ್ರು, ಏನು ಮಾಡಿದ್ರು, ಕಟ್ ಕಟ್ಟಿದ್ರು ಮಠ ಏನ್ ಮಾಡಿದ್ರು? ಅವ್ರ ಮಠ ಕಟ್ಟೋದು ನೋಡಿ, ಅವ್ರ ಬಂಗಾರ ನೋಡಿ, ಅವ್ರು ಮ್ಯಾಲ ಕಿರೀಟ ಪೂಜಾ ನೋಡಿ ನಮಗೆಲ್ಲ ಅಂತ ಏನು ಸಿದ್ಧಾರೂಢ ಸ್ವಾಮಿ ಅವ್ರ ಪ್ರಾರಬ್ಧದಪ್ಪ. ಸಿದ್ಧಾರೂಢ ಸ್ವಾಮಿಗೆ ಯಾರೋ ಬಂದಂತ ಬಾ ಸ್ವಾಮಿ ವಿರಕ್ತ ಅಂತ ಇರ್ತಾವಲ್ಲ, ಲಂಗೋಟಿ ಹಾಕೊಂಡು ತಿರುಗಾಡುವು. ಅವ್ರ ಹಣಿವರೆ ಲಂಗೋಟಿ ಇರ್ತ ಪಾಪ ಅವ್ ಮಾಡ್ತಾವೇನು ಲಂಗೋಟಿ ಹೋಗಿ ತಿರುಗಾಡ ಕೊಂತ ಮೆರೀತಿ ದೊಡ್ಡ ಜ್ಞಾನಿ ಅಂತ ಹೇಳ್ತಾರ ನಿನಗ. ನಡಿ ಬಿಟ್ಟು ನಡಿ ಅಂದ ಸಿದ್ಧಾರೂಢ. ಈ ಹಗಲಾದ್ರೆ ಬಿಡಂಗಿಲ್ಲ, 10 ಮಣಿಗೆ ಹೋಗೋಣ ಬಂದ. ನಡಿ ಹೆಂಗೆ 10 ಮಣಿಗೆ ರಾತ್ರಿ ಆದ ಕೂಡಲೇ ನಡಿ ಅಂತಂದ್ರು. ನಡಿ ಅಂದ್ರು. ಮುಂದೆ ಸಿದ್ಧಾರೂಢ ಹೆಂಗಿಂದ 10 ಹೊಂಡತಕ್ಕ ನಡೆದ್ರು. ಹೋಗಿ ಮುಂಜಾನೆ ಊರ್ ಹೊರಗ ಒಂದು ಗುಡಿ ಇತ್ತು, ಅಲ್ಲಿ ಆಲದ ಗಿಡ ಬಾಣಿ ಜಳಕ ಮಾಡಿದ್ನು. ಅವ ವಿರಕ್ತ ಸ್ವಾಮಿ ಇದ್ದವ, ಜಳಕ ಪೂಜಾ ಪಾಠ ಎಲ್ಲ ಮಾಡವ. ಪೂಜಾ ಪಾಠ ಮಾಡ್ತೀನಿ ಜಳಕ ಮಾಡಿ ಮಾಡಂದ್ರು. ಅವ ಮಾಡಕ್ ಹೋದ. ಸಿದ್ಧಾರೂಢ ಒಂದು ಗುಡಿ ಇತ್ತ, ಅಲ್ಲಿ ಆ ಗುಡಿ ಕುಂತ್ರ ಧ್ಯಾನ ಕುಂತು ಯಾರೋ ಊರವರು 2-3 ಬಂಡಿ ಬೈಲ್ಗಾಡಿ, ಅದ್ರ ಮೇಲಪ್ಪ ಅನ್ನ ಎಲ್ಲ ವಸ್ತ್ರ ಆಭರಣ ಎಲ್ಲ ತಗೊಂಡು ಚಿಂದ ಅವ್ರು ಸಿದ್ಧಾರೂಢ ಮಠಕ್ಕೆ ಹೊಂಟಿದಂತ. ಅವ್ರಿಗೆ ಗಂಡು ಮಗ ಆಗಿತ್ತು ಚೋಚಲ. ಅಪ್ಪ ಅವ್ರ ಆಶೀರ್ವಾದದಿಂದ ಅಪ್ಪ ಅವ್ರಿಗೆ ಎಲ್ಲ ಮಾಡ್ಬೇಕಂತ ತಗೊಂಡು ಹೊಂಟಿರಿ ಅಂತ. ಮತ್ತೆ 10 ಹೊಂಡ ಆಯ್ತು, ಅಲ್ಲಿ ಇಳಿದು ಮಾರಿ ತಕೊಂಡು ಜಾಕ ಮಾಡಿ ಹೋಗೋಣ ತಿಳ್ಕೊಂಡು ಅವರೆಲ್ಲ ಈ ಗಾಳಿಗೆ ಬೀಳದು ಜಾಕ ಮಾಡಿ ಮಾರಿ ತಕೊಂಡು ಗುಡಿ ಕಾಣ್ತದಪ್ಪ, ಗುಡಿಗೆ ನಮಸ್ಕಾರ ಹೋದ್ರ ಒಳ ಕುಂತಿದ್ದ ಸಿದ್ಧಾರೂಢಪ್ಪ. ಅಪ್ಪ ಅಂದ್ರು. ಅವ್ರ ಅಪ್ಪನೇ ಬಂದಾನ ಇಲ್ಲೇ ಅಂತ ತಿಳ್ಕೊಂಡು ಇಷ್ಟು ಖುಷಿ ಆಯ್ತು. ಅಪ್ಪ ಅವ್ರಿಗೆ ಹೊರಗೆ ಕರ್ಕೊಂಡ್ಬಂದು ಕುರ್ಚಿ ಮೇಲೆ ಕುಂಡ್ರಿಸಿ ಎಲ್ಲ ಶಾಲ ಪಾಲ ಬಂಗಾರ ಎಲ್ಲ ಹಾಕಿದ್ರು. ಅಡದಕ್ಕೆ ಜಾಕ ಮಾಡಿ ಗಂಟೆ ಹೊಡೆದು ಬಂತ ಸ್ವಾಮಿ. ಪೂಜೆ ಮಾಡ್ಕೊಂಡು ಬಂದು ನೋಡ್ದ, ಇವನ ಎಲ್ಲ ಬಿಡಿಸಿ ಕರ್ಕೊಂಬಂದ್ರ ಮತ್ತೆ ಇಲ್ಲೇ ಬಂದದ. ಅವ್ರ ನಿನ್ನ ಹಣಿವರು ಹೆಂಗೆ ಅದು, ಹೋಗಪ್ಪ ನಿಮ್ಮ ಮಠಕ್ಕೆ ನಾ ಹೋಗ್ತೀನಿ ಅಂತ ಸ್ವಾಮಿ. ಅದಕ್ಕೆ ಅಂತಾರ ಅವರು, ಹೊರಗೆ ಸಂಸ್ಕೃತಿ ಭಾರ, ಒಳಗೆ ಅದರ ತಾತ್ಸ. ಹೊರಗೆ ನೋಡಿದ್ರೆ ಸಂಸಾರನೇ ಕೊಳ್ಳಿ ಬಿದ್ದದಂಗೆ ಇರ್ತಾರ. ಮಠ ಮಂದಿರ ಅದು ಇದು ಏನೇನೋ ಮಾಡ್ತಾರ. ಒಳಗ ಬಂದುದ ನೊಂದಂ ಒಲ್ಲೆಂಬುವನಲ್ಲ, ಬಾರದ ನೊಂದಂ ಬಯಸುವನಲ್ಲ. ಇದು ಹೆಂಗ ಸ್ಥಿತಿ ಅದ ನೋಡ್ರಿ. ಹಿಂಗಿರ್ಬೇಕ್ರಿ. ಬರೀ ಕರ್ಮನೇ ಮಾಡೋದು, ಬರೀ ಚಿಂತನೆ ಮಾಡೋದು, ಇವೆರಡೂ ಇರಬಾರ್ದು ಅಂತ ನಾವು. ಅದನ್ನೇ ಇರಬಾರ್ದು. ಕೇವಲ ಜ್ಞಾನೇಂದ್ರಿಯಗಳ ಬೆನ್ನು ಹತ್ತಬಾರದು, ಕೇವಲ ಕರ್ಮೇಂದ್ರಿಯಗಳನ್ನು ಬೆನ್ನು ಹತ್ತಬಾರದು ಅಂತ ಬರೀತಾರೆ ಭಾಷ್ಯಕಾರರು. ಅದಕ್ಕೆ ಅಂತಾರ ಅವರು, ಇದು ವರಯೋಗವಿದು ಮಂಕುತಿಮ್ಮ. ಇದಕ್ಕೇನೆ ಯೋಗ ಅಂತ ಕರೆದ. ಹೌದ, ಆನಂದ ಇರ್ಬೇಕು ಮನುಷ್ಯನಪ್ಪ ಅಂದ್ರೆ ಮನುಷ್ಯ ಬಾಳಿ ಕಲಿಬೇಕು, ಇರ್ಬೇಕು ಸಂಸಾರದಾಗ, ಯಾವುದು ಇಲ್ದಂಗೆ ಇರ್ಬೇಕು. ಅವ್ರು ಮಂಕುತಿಮ್ಮದಾಗ ಹೇಳ್ಯಾರ, ನಾವು ಪೋಸ್ಟ್ ಮನ್ ಇದ್ದಂಗೆ ಇರ್ಬೇಕಂತ. ಪೋಸ್ಟ್ ಮನ್ ಎಲ್ಲರ ಮನೆಗೆ ಹೋಗ್ತಾನ, ಎಲ್ಲರ ಲೆಟರ್ ಕೊಡ್ತಾನ. ಲೆಟರ್ ಒಂದಿರ್ತಾವ, ಯಾವ ಹುಟ್ಟದಿರ್ತಾವ, ಯಾವ ಸತ್ತದಿರ್ತಾವ, ಯಾವ ಲಾಸ್ ಆದಿರ್ತಾವ, ನೌಕರಿದಿರ್ತಾವ. ಅವರು ಲೆಟರ್ ತೊಗೊಂಡ್ರು ನಗ್ತಾರ, ಅಳ್ತಾರೆ. ಇವ ಅಂತಾನ ಹಚ್ಕೊಂಡು ಹೋಗ್ತಾನ. ಅಳವ್ರು ಅಳ್ರಿ, ನಗವ್ರು ನಗರಿ. ಹಾಗೆ ಏನಪ್ಪಾ ಅಂತಂದ್ರೆ ತತ್ವಜ್ಞಾನಿ ಯಾವುದಕ್ಕೂ ಸಂಬಂಧ ಇಲ್ದಂಗೆ ಇರಕ್ ಅವ ಇರ್ತಾನ. ಅದಕ್ಕೆ ಅಂದ್ರೆ ಅವರು ಏನಪ್ಪಾ ಅಂದ್ರ ಅವಿದ್ಯಾ ಅಂತಂದ್ರ ಕರ್ಮ. ಆ ಕರ್ಮ ಮಾಡೋ ಮನುಷ್ಯನಿಗೆ ಇಷ್ಟು ಅವ ಅದರೊಳಗೆ ಮೋಹ ಆಗಿ ಬಿಡ್ತಾನೆ. ಹೆಂಗ ದುಡ್ಡ ಗಳಿಸೋ ಮನುಷ್ಯ ದುಡ್ಡಿನೊಳಗೆ ಹೆಂಗ ಮೋಹ ಮಾಡ್ತಾನೆ, ಆ ದುಡ್ಡು ಬಿಟ್ಟು ಒಂದು ಕ್ಷಣನೂ ಇರಕ ತಯಾರಿಲ್ಲ. ಆಡ್ತಾನ ದುಡ್ಡಿಂದೆ, ಮಾಡ್ತಾನ ದುಡ್ಡಿಂದೆ, ನೋಡ್ತಾನ ದುಡ್ಡಿಂದೆ. ಹೆಂಗ ದುಡ್ಡು ಬಿಟ್ಟು ಒಂದು ಕ್ಷಣನೂ ಇರಂಗಿಲ್ಲ. ಹಂಗ ಕರ್ಮ ಮಾಡೋರು, ಪೂಜಾ ಮಾಡೋರು, ಜಳಕ ಮಾಡೋರು, ಇವರೆಲ್ಲಾನು ಹಿಂಗಿರ್ತಾರ. ಬಿಟ್ಟು ಖತಮ್ ಮಾಡ್ತಾರೆ, ನಮ್ಮ ಜೀವನ ಹೋಗ್ತಾರೆ. ಮಾಡಬೇಕೆ ದಿನ ಪೂಜೆ ಮಾಡಬೇಕು. ಇದನ್ನು ಒಂದೇನಪ್ಪಾ ಅಂತ ಕೇಳಿದ್ರೆ ಮೋಹ ಅಂತ. ಕರ್ಮ ಏನ್ ಮಾಡ್ತದ ಅಂದ್ರೆ ಮನುಷ್ಯನಿಗೆ ಮೋಹ ಮಾಡ್ತದ, ಜಡ ಮಾಡ್ತದ ಅಂತಾರ ಅವ್ರು. ಬಹಳ ದುಡ್ದವ್ರು ರಾತ್ರಿ ಬೆಳತಾನೆ ಕೆಲಸ ಮಾಡಿದ್ರು ತಂದು ಪುರೋಚಂದ ಕೊಂಡ್ರು. ಕೇಳ್ತಾನೆ ಅದ
ಕೇಳ್ತಾನ್ರಿ? ಇಲ್ಲ. ಏನ್ ಮಾಡ್ತಾನ? ಎಷ್ಟೋ ಮಂದಿ ಮಾಡ್ತಿರ್ಬೇಕು. ಏನ್ ಮಾಡ್ತಾನ್ರಿ? ನಿದ್ದೆ ಮಾಡ್ತಾನೆ. ನಿದ್ದೆ ಅಂದ್ರೆ ಜಡ, ಕ್ರಿಯಾವಿಹೀನ ಮಾಡ್ತಾರೆ. ಬಹಳ ಕರ್ಮ ಮಾಡಿದ್ರಿ, ಬಹಳ ನೋಡಿದ್ರಿ, ಕಣ್ಣು ತಾನೇ ಮುಸ್ತಾವ್ರಿ, ಬಹಳ ನಡೆದ್ರಿ, ಕಾಲ್ ತಾನೇ ನಿಂದಿರ್ತಾವ್ರಿ, ಬಹಳ ವಜ್ಜೆ ಎತ್ತದ್ರಿ, ಕೈ ತಾನೇ ಬಿಡ್ತಾವ್ರಿ. ಜಗತ್ತಿನೊಳಗೆ ಕರ್ಮ ಮನುಷ್ಯನಿಗೆ ಏನು ಮಾಡ್ತಾವ ಅಂತ ಜಡ ಮಾಡ್ತಾವ. ಜಡ ಆಗ್ತಾನ ಮನುಷ್ಯ. ಯಾಕೆ ನಿದ್ದೆ ಬೆಳತಾನೆ ಎಚ್ಚರಿದ್ದೇನೆ, ಕೆಲಸ ಭಾಳ ಇರ್ತೇನ್ರಿ, ಮತ್ತೆ ಈಗೇನ್ ಮಾಡ್ತೇನೆ? ನಾನು ಬರೋದಿಲ್ಲ, ನಿದ್ದೆ ಮಾಡ್ತೇನ್ರಿ. ನಿದ್ದೆ ಮಾಡ್ತಾನೆ. ಕರ್ಮ ಮನುಷ್ಯನಿಗೆ ನೋಡಿ ನೋಡಿ ಕಣ್ಣ ದಣಿತಾವ, ಕೇಳಿ ಕೇಳಿ ಕಿವಿ ದಣಿತಾವ, ಮನುಷ್ಯನ ಸರ್ವೇಂದ್ರಿಯಗಳು ನೋಡಿ ದಣಿತಾವ. ಅದಕ್ಕೆ ಕರ್ಮ ಮನುಷ್ಯನಿಗೆ ಜಡ ಮಾಡ್ತಾವ. ಇದೊಂದು ಅರ್ಥ ಹೇಳ್ತಾರೆ. ಇನ್ನೊಂದು, ಕರ್ಮ ಮನುಷ್ಯನಿಗೆ ಮೋಹ ಮಾಡ್ತಾನೆ. ಯಾಕೆ? ರೂಢಿ ಅಂತ ನೋಡ್ರಿ. ಕೇಳೋದು ರೂಢಿ, ನೋಡೋದು ರೂಢಿ, ನಡೆಯುವುದು ರೂಢಿ. ಈ ರೂಢಿ ಬಿಟ್ಟು ಆರೂಢನಾಗುವುದು ಎಲ್ಲರಿಗೆ ಸಾಧ್ಯ ಇಲ್ಲ. ಸಿದ್ಧಾರೂಢರಿಗೊಬ್ಬರಿಗೆ ಸಾಧ್ಯ ಇಲ್ಲ ಆರೂಢ. ನಮಗೆ ಯಾರಿಗೂ ಸಾಧ್ಯ ಇಲ್ಲ. ಆ ರೂಢಿ ಒಳಗೆ ಇದ್ದೇವೆ. ಆ ರೂಢಿ ಚೇಂಜ್ ಮಾಡುವ ಅಂದ್ರೆ ಆಗುದಿಲ್ಲ ಅವನು. ಆ ಚೇಂಜ್ ಆಗುದಿಲ್ಲ ಅವನು. ನೋಡ್ರಿ, ಬಹಳ ದಿವಸ ತಪ್ಪು ಶ್ಲೋಕ ಕಂಠ ಮಾಡಿದವರು ನೋಡಿರ್ಬೇಕು ನೀವು, ಸಿಗ್ತಾರ ಅಂತ. ಶ್ಲೋಕ ತಪ್ಪು ಕಂಠ ಮಾಡಿದವರು ಮುಂದೆ ಅವರಿಗೆ ತಮ್ಮ ಇದು ತಪ್ಪದೋ, ಇದು ಅನ್ವಾಡ, ಇದು ಅಲ್ಲಿ ಹಿಂಗನ್ನೋ ಅಂದ್ರೆ ಯಾರಪ್ಪೂ ಕೇಳಂಗಿಲ್ಲ. ಅವನಿಗೆ ತಿಳಿತದ ಖರೆ, ಅದ ಹಂಗೆ ಬರ್ತಾವ. ಯಾಕೆ? ಕರ್ಮ ಜಡ ಆಗದ, ಚೇತನ ತಿದ್ಕೋತದ. ಕರ್ಮ ತಿದ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅಷ್ಟು ಸುಲಭ ಇಲ್ಲ. ಅದಕ್ಕೇ ಮಹಾತ್ಮರೇನಪ್ಪ ಅಂದ್ರೆ, ಕರ್ಮಗಳು ಮನುಷ್ಯನಿಗೆ ಜಡತ್ವದ ಕಡೆಗೆ ಒಯ್ಯುತ್ತವೆ. ಕರ್ಮಗಳು ಮನುಷ್ಯನಿಗೆ ಜಡತ್ವ ಕಡೆ ಒಯ್ಯುತ್ತವೆ. ಒಯ್ಲಿ, ಏನ್ ದೊಡ್ಡ ಮಾತಿಲ್ಲ. ಮುಂದೆ ಇನ್ನೊಂದು ಕೆಟ್ಟ ಮಾಡುತ್ತದೆ. ಏನು? ಮೋಹವನ್ನು ಉಂಟು ಮಾಡುತ್ತದೆ. ನಾನು ಮಾಡದ್ದೇ ಖರೆ, ನಾನು ಆಡದ್ದೇ ಖರೆ. ಹೌದಲ್ಲ? ಇದಕ್ಕ ಹೆಣ ಬೀಳ್ತವೆ ಎಷ್ಟೋ. ನಾ ಮಾಡದ್ದೇ ಖರೆ, ನಾ ಆಡದ್ದೇ ಖರೆ. ಹೆಂಗ್ರಿ ಗೊತ್ತಾಗಿಲ್ಲ? ಯಾಕ? ಮನುಷ್ಯನಿಗೆ ತಾನು ಮಾಡಿದ ನೋಡಿದಲ್ ಅವನಿಗೆ ಅಭಿಮಾನವನ್ನು ಉಂಟು ಮಾಡ್ತದ, ಮೋಹವನ್ನು ಉಂಟು ಮಾಡ್ತದ. ಅದಕ್ಕೇನೆ ಮಹಾಭಾರತ ಅದು, ಅದಕ್ಕೇನೆ ರಾಮಾಯಣ ಅದು. ಹೆಂಗ ಮೋಹ ಆಯ್ತು ನೋಡ್ರಿ, ಭೂಮಿ ಮೇಲೆ ಮೋಹ ಆಯ್ತು ಅವನಿಗೆ. ಆ ಮೋಹ ಏವ ಮಹಾಮೃತ್ಯು. ಮೋಹ ಇದು ಮೃತ್ಯು ಅದ. ಅದಕ್ಕೆ ಅಂತ ನಾವ ಮನುಷ್ಯ ಅವಿದ್ಯೆಯ ಮೃತ್ಯು ಮಿತಿ. ಅದಕ್ಕೆ ಹೇಳಿದೆ, ಅವಿದ್ಯೆಯಿಂದ ಮೃತ್ಯುವನ್ನು ದಾಡ್ತಾನೆ. ಅಂದ್ರೇನು? ಮೋಹವನ್ನ ದಾಡ್ತಾನೆ. ಯಾವ ಮನುಷ್ಯನ ಮಾಡ್ತಾನ? ಮೋಹವನ್ನು ದಾಡ್ತಾನ. ಯಾವಾಗ ಮೋಹ ದಾಡ್ತಾನ ಆ ಮನುಷ್ಯ ಒಂದು ಹೆಜ್ಜೆ ಮುಂದೆ ಬಂದಾನ ಅಂತ ಅರ್ಥ. ವಿದ್ಯೆಯ ಅಮೃತ. ಅಮೃತ ವಿದ್ಯೆ ಅಂದ್ರೆ ಏನ್ರಿ? ಇದು ಜ್ಞಾನೇಂದ್ರಿಯ. ಜ್ಞಾನೇಂದ್ರಿಯಗಳು ತಿದ್ಕೋತಾವ್ರಿ, ಕರ್ಮೇಂದ್ರಿಯ ತಿದ್ದಂಗಿಲ್ಲ ಜಲ್ದಿ. ಜ್ಞಾನೇಂದ್ರಿಯ ತಿದ್ಕೋತಾವ. ರೂಪವನ್ನ ಇದು ಅಲ್ಲಪ್ಪ ಕರಗಾಲ, ಬರೋಬರ ಅಂತ ಶಬ್ದ ಹಿಂಗೆ ತಿಳ್ಕೊತಾನೆ ಜಲ್ದಿ. ಪರಂತು ಕರ್ಮೇಂದ್ರಿಯಗಳು ಅವು ರೂಢಿ ಆಗಿರುವುದರಿಂದ ಅವು ತಿದ್ಕೊಳಕ್ ಬರಂಗಿಲ್ಲ. ಯಾವ ಮನುಷ್ಯ ಕರ್ಮೇಂದ್ರಿಯ ಜಡತ್ವವನ್ನು ದಾಡ್ತಾನೆ ಆ ಮನುಷ್ಯ ಎಲ್ಲಿ ಬರ್ತಾನೆ ಅಂತ ಕೇಳಿದ್ರೆ ಜ್ಞಾನೇಂದ್ರಿಯಕ್ಕೆ ಬರ್ತಾನೆ, ತಿಳುವಳಿಕೆ ಬರ್ತಾನೆ. ಆ ತಿಳುವಳಿಕೆ ಏನಪ್ಪಾ ಅಂತ ಕೇಳಿದ್ರೆ ಸ್ವಚ್ಛ ಆಯ್ತು ಅಂದ್ರೆ ಆ ಮನುಷ್ಯನಿಗೆ ಪ್ರತ್ಯಕ್ಷ ಇತ್ಯಾದಿ ಜ್ಞಾನ ಅದಾವ. ಪ್ರತ್ಯಕ್ಷದ, ಶಬ್ದ ಜ್ಞಾನದ, ಅನುಮಾನ ಜ್ಞಾನದ, ಅರ್ಥಾಪತ್ತಿ ಜ್ಞಾನದ. ಇವೆಲ್ಲ ಜ್ಞಾನಗಳು ಏನಪ್ಪಾ ಅಂತ ಕೇಳಿದ್ರೆ ಸರಿ ಅದು ಅಂದ್ರೆ ಈ ಜ್ಞಾನ ಇವು ಏನದವ ಅಂತ ಇವು ತಿಳ್ಕೊಂಡ ಅಂದ್ರೆ ಆ ಕಾಲಕ್ಕೆ ಅವನಿಗೆ ಈ ಜ್ಞಾನ ಎಲ್ಲವೂ ಕೂಡ ಪದಾರ್ಥಗಳ ಜ್ಞಾನ. ಪದಾರ್ಥಗಳ ಜ್ಞಾನ ಅಂದ್ರೆ ಅಸತ್ಯದ ಜ್ಞಾನ, ಇವು ಅನಿತ್ಯದ ಜ್ಞಾನ ಅದಾವಂತ ಯಾವಾಗ ಅವನಿಗೆ ಇಲ್ಲಿ ಗೊತ್ತಾಯ್ತು,
ಕರ್ಮದಿಂದ ಅಂತಃಕರಣ ಶುದ್ಧಿ ಮಾಡಿಕೊಂಡ, ಜ್ಞಾನ ಮತ್ತು ಅಂತಃಕರಣದಿಂದ ತನ್ನ ನಿಷ್ಠೆಯನ್ನ ಬಲಿಸಿದ, ಬೆಳೆಸದ, ಅದನ್ನ ದಂಡಿತಕ್ಕ ತಂದ ಅಂದ್ರೆ ಅವನಿಗೇನಾಗ್ತದೆ ಅಂದ್ರೆ ಅಮೃತತ್ವವನ್ನು ಹೊಂದಲಿಕ್ಕೆ ಬರ್ತದೆ. ಅಂದ್ರೇನು? ಮೋಹವನ್ನ ದಾಟಲಿಕ್ಕೆ ಬರ್ತದೆ. ಆದ್ದರಿಂದ ಇಲ್ಲಿ ಅಭಿಪ್ರಾಯ, ದೇಹ ಮೋಹವೇ ಆಗಲಿ, ಕರ್ಮೇಂದ್ರಿಯಗಳ ಮೋಹವೇ ಆಗಲಿ, ಜ್ಞಾನೇಂದ್ರಿಯಗಳ ಮೋಹ ಆಗಲಿ, ಯಾವ ಮನುಷ್ಯ ಸರಿಯಾಗಿ ಇವು ತಿಳ್ಕೊತಾನ, ಕರ್ಮೇಂದ್ರಿಯ ಅಂದ್ರೆ ಏನು, ಅದರದ್ದು ಏನು ಕೆಲಸದ, ಜ್ಞಾನೇಂದ್ರಿಯ ಮತ್ತು ಅಂತಃಕರಣ ಅಂದ್ರೆ ಏನು, ಅವ್ರದ್ದು ಏನು ಕೆಲಸದ ಅಂತ ಗೊತ್ತಾಯಿತು ಅಂದ್ರೆ ಇದನ್ನ ಯಾವ ಮನುಷ್ಯ ಇವುಗಳ ಸದಾ ಉಪಯೋಗ ಮಾಡ್ತಾನೆ. ಬರೇ ಕರ್ಮೇಂದ್ರಿಯ ಅಲ್ಲ, ಬರೇ ಜ್ಞಾನ ಉಪಾಸನ ಅಲ್ಲ, ಇವೆರಡನ್ನ ಸರಿಯಾಗಿ ಯಾವ ಮನುಷ್ಯ ತಿಳ್ಕೊಂಡು ಒಂದರ ನಂತರ ಒಂದವನ್ನ, ನಾವು ಸಮುಚ್ಚಯ ಒಪ್ಪಂಗಿಲ್ಲ, ಒಂದರ ನಂತರ ಒಂದವನ್ನ ಉಪಾಸ್ತೆ, ಅವ ಯಾವ ಚರಿಸ್ತಾನೆ, ನಡೆಸ್ತಾನೆ, ಆ ಮನುಷ್ಯ ಏನಪ್ಪ ಅಂದ್ರೆ ಅಮೃತತ್ವವನ್ನು ಹೊಂತಾನೆ ಅಂತ ಅರ್ಥದ. ಬಹಳ ಘನಿಷ್ಠ ಮನುಷ್ಯ, ಆ ಮನುಷ್ಯ ಒಂದರ ಕಡೆ ಲಕ್ಷ್ಯ ಬಿಡ್ತಾನೆ, ಎರಡು ಕಡೆ ಲಕ್ಷ್ಯ ಬಿಡುದು. ಮಹಾರಾಜರೊಬ್ರು ಬಹಳ ಸುಂದರ ದೃಷ್ಟಾಂತ ಬರಲ್ಲ. ಯಾರೋ ಒಬ್ಬರು ಮಹಾತ್ಮರಂತೆ ಒಬ್ರು ಸಾವುಕಾರ ಮ್ಯಾರೇಜ್ ಡೇ ಇತ್ತಂತೆ. ಮ್ಯಾರೇಜ್ ಡೇ ಗೊತ್ತಾಗ ಲಗ್ನ ದಿವಸ ಎಷ್ಟನೇ ವರ್ಷದಿತ್ತೋ ಏನೋ, ಬೇಡ ಬಹಳ ನಂಬರ್ 1 ಹಾರ್ರಿ. ಆ ಹಾರಿನ ಕಿಮ್ಮತ್ ಏನಪ್ಪಾ ಅಂದ್ರೆ 50,000 ರೂಪಾಯಿ. ಅದರೊಳಗ ಬೆಳ್ಳಿ, ಬಂಗಾರ, ಅನಂತ ಸುಂದರ ಸುವಾಸಿತ ಕುಸುಮಗಳು ಎಲ್ಲ ಹಾಕಿ 50,000 ರೂಪಾಯಿ ಮಾಲ ಮಾಡ್ಕೊಂಡ್ ಬಂದ. ಅವನ ಹುಟ್ಟಹಬ್ಬದ ಜನ್ಮದಿನ ಅದ, ಅಪ್ಪ ಅವರು ಖುಷಿ ಆಗಲಿ ಅಂತ ತಗೊಂಡು ಬಂದ. ಅವ್ರ ಕೊಳ್ಳ ಹಾಕದ ಭಾರಿ ಭಾರಿ ಇತ್ರಿ. ಹಾರ್ ತೆಗೆದು ಸ್ವಾಮಿ ನೋಡಕತ್ರು, 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 ಅರ್ಧ ಗಂಟೆ ನೋಡಕತ್ರು. ಸಾವುಕಾರ ತನ್ನ ಕೂತಿದ್ದಲ್ಲಿ, ಯಪ್ಪ ಯಪ್ಪ ಅನ್ನ, ಯಾಕೆ ನನ್ನ ಕಡೆ ನೋಡ್ರಿ ಏನು ಹಾರ್ ತಂದಿನ ನಿಮ್ಗೆ ಹಾಕಾಕೆ, ಹಂಗೆ ನೀವು ನನ್ನ ಕಡೆ ಇಟ್ಟು ನೋಡ್ರಿ, ನೀವು ಹಾರಿಗೆ ನೋಡಕತ್ತೀರಲ್ಲ, ನನ್ನ ಕಡೆ ಇಟ್ಟು ನೋಡ್ರಿ ಅಂತ. ಬರ ನಿನಗೆ ಇಟ್ಟು ನೋಡ್ತೀನಿ ಅಂತ. ಆವಾಗ ಮಹಾತ್ಮರು ಅಂದ್ರು, ಯಪ್ಪ ನೀವು ಸದಾ ಒಳ್ಳೆಯವರು, ಚಲೋ ಅವರು, ತಿಳುವಳಿಕೆ ಹೇಳೋ, ನೀವು ಹಿಂಗ್ಯಾಕೆ ಮಾಡಿದ್ರಿ ಅಂತ ಕೇಳಿದ್ರೆ, ಯಪ್ಪ ನಿನಗೆ ತಿಳಿಲಿ ಅಂತ ಮಾಡೀನಿ ಅಂದ್ರು. ಏನ್ ತಿಳಿದ್ರಿ ಅಂದ್ರೆ, ಈ ಜಗತ್ತು ಏನದ ಇದೊಂದು ಹಾರದು, ಹಾರದ ಜಗತ್ತು. ಈ ಹೆಣ್ಣು ಗಂಡು ರೊಕ್ಕ ರೂಪಾಯಿ ಕೀರ್ತಿವ ಇದೆಲ್ಲ ಪರಮಾತ್ಮ ಒಂದು ಹಾರ ನಮಗೆ ಕೊಟ್ಟಾನೆ, ಅದು ಹಾರ ಕೊಟ್ಟಾನೆ. ಈ ಹಾರ ನೋಡ್ಬೇಕೇನು ಹಾರ ತಂದವನ ನೋಡ್ಬೇಕು? ತಂದವ್ ನೋಡ್ಬಾರ್ದು ಎಲ್ಲಲ್ಲ, ಸಿಟ್ಟಕ್ಕನಲ್ಲ. ಏನು ಹಾರ ತಂದೇನಿ ಸ್ವಾಮಿ, ಹಾರ ನೋಡಕ್ಕಿದ್ರು ನಂಗೆ ನೋಡೋಲ್ಲ. ಹಂಗ ಜಗತ್ತು ಇದು ಪರಮಾತ್ಮನ ಒಂದು ಹಾರದ ಸುಂದರ ಸುಂದರ. ಇಲ್ಲಿ ಯಾವುದೇ ಕೆಟ್ಟ ಇಲ್ಲ. ಹೆಣ್ಣು ಚಲೋ, ಗಂಡು ಚಲೋ, ಮಕ್ಕಳು ಚಲೋ, ರೂಪಾಯಿನೂ ಚಲೋ, ಅಧಿಕಾರಿ ಚಲೋ, ಮ್ಯಾನೇಜರ್ನು ಚಲೋ, ಪ್ಯೂನು ಚಲೋ. ಇಬ್ರು ಇದ್ರೆ ನಡೀತಾವ. ಪ್ಯೂನ್ ಇಲ್ಲ ಅಂದ್ರೆ ಮ್ಯಾನೇಜರ್ ಏನ್ ಮಾಡ್ತಾನೆ? ಅವನಕ್ಕೆ ಹೊಡಿತಾನೆ. ಮ್ಯಾನೇಜರ್ ಇಲ್ಲ ಅಂದ್ರೆ ಪ್ಯೂನ್ ಏನು ಚೆಕ್ ಬರಿತಾನೆ. ಎಷ್ಟು ಸುಂದರ ಈ ಪರಮಾತ್ಮ ಇದು ಜಗತ್ತು, ಎಷ್ಟು ಸುಂದರ. ಏನ್ ಹೆಣ್ಣು, ಏನ್ ಗಂಡು, ಏನ್ ಹೂವು, ಏನ್ ಲತ, ಏನ್ ಪಕ್ಷಿ, ಏನ್ ಪ್ರಾಣ, ಸುಂದರ. ಈ ಸುಂದರವಾದ ಜಗತ್ತನ್ನೇ ನೋಡ್ಕೋತ ಕುಂಡ್ರಬಾರ್ದು. ಅವ್ ತಂದವ ಕೊಟ್ಟವನು ಇಟ್ಟು ನೋಡಪ್ಪ, ಆ ಕಡೆ ಇಟ್ಟು ನೋಡು, ಆ ಕಡೆ ಇಟ್ಟು ನೋಡು. ಮತ್ತೆ ಇದು ಬಿಟ್ಟು ಆ ಕಡೆ ನೋಡಕತ್ರ ಅವನು ಹುಚ್ಚ. ಬರೀ ದೇವ್ರ ಕಡೆ ನೋಡವನೇ ಚಂದನದೇ ಪೂಜೆ ಪಟ್ಟ ಹರ ಹರ ಹುಚ್ಚ. ಎಲ್ಲಿ ದೇವ್ರ ಎಲ್ಲಿ ಮತ ನನ್ನ ಗಂಡ ಹೆಂಡತಿ, ಇವನು ಹುಚ್ಚ, ದೊಡ್ಡ ಹುಚ್ಚ ಕಂಪನಿ. ಆ ಕಡೆ ದೇವ್ರಿಗೆ ನೆನಸು, ಈ ಕಡೆ ಹೆಂಡತಿಗೆ ಸೀರೆ ತೊಂಬ, ಎರಡು ಮಾಡು.
ಆ ಕಡೆ ಗುಡಿಗೆ ಕಟ್ಟು, ಈ ಕಡೆ ಹೊಲನು ಹೊಡಿ, ಅದು ಮಾಡು. ಆ ಕಡೆ ಜ್ವಾಳನು ಬೆಳಿ, ಈ ಕಡೆ ದಾನನು ಮಾಡು. ಅರೆ ಎಷ್ಟು ಸಾಮಂಜಸ್ಯ ಅದ ರೀ, ಎಷ್ಟು ಸುಂದರ ಅದ, ಎಷ್ಟು ಸುಂದರ ಅದ. ಇವೆರಡು ಸಾಮಂಜಸ್ಯ ಮಾಡಕ್ಕೆ ಕಲಿಬೇಕು. ಕೇವಲ ಕರ್ಮದಲ್ಲಿಯೇ, ಕೇವಲ ಉಪಾಸನೆಯಲ್ಲಿಯೇ, ಜ್ಞಾನದಲ್ಲಿ ಹಂಗೆ ಇರಬಾರ್ದು ಅಂತಾರ ಅವರು. ಎರಡೂ ನೋಡ್ಕೊಂಡಿರ್ರಿ, ಅದನ್ನ ಮಾಡ್ರಿ. ಹೌದಾ? ಇದನ್ನ ನೋಡ್ರಿ, ಪರಮಾತ್ಮ ಧ್ಯಾನ ಮಾಡ್ರಿ, ಜಗತ್ತನ್ನ ನೋಡ್ರಿ. ಇದು ಅವನ ಸೃಷ್ಟಿ ಅದ. ಪರಮಾತ್ಮ ಸತ್ಯಂ ಶಿವಂ ಸುಂದರಂ ಅದ, ಜಗತ್ ಸತ್ಯಂ ಶಿವಂ ಸುಂದರಂ ಅದ. ಇದು ಪರಮಾತ್ಮನದ. ಆ ಪರಮಾತ್ಮನೇ ಅನಂತ ರೂಪ ಆಗ್ಯಾನ, ಹೆಣ್ಣಾಗ್ಯಾನ, ಗಂಡಾಗ್ಯಾನ, ಕಲ್ಲಾಗ್ಯಾನ, ಮಣ್ಣಾಗ್ಯಾನ, ಎಲ್ಲ ಪರಮಾತ್ಮ ಅದ. ಹೆಣ್ಣಿನಲ್ಲಿ ದೇವರು ಕಂಡವರು ಅದಾರ, ಗಂಡಿನಲ್ಲಿ ದೇವರು ಕಂಡವರು ಅದಾರ, ಕಲ್ಲಾಗ ದೇವರು ಕಂಡವರು ಅದಾರ. ಇದು ಪರಮಾತ್ಮನ ಸೃಷ್ಟಿ ಅದಪ್ಪ. ಅದಕ್ಕೆ ಬರೇ ಸಂಸಾರ ಮಾಡಬೇಡ, ಬರೇ ಪರಮಾರ್ಥ ಮಾಡಬೇಡ. ಎರಡು ಅವನೇ ಅದ. ಹೆಣ್ಣು ಅವನೇ ಮಾಡ್ಯಾನ, ಗಂಡ ಅವನೇ ಮಾಡ್ಯಾನ, ಅನ್ನ ಅವನೇ ಮಾಡ್ಯಾನ, ಹಸುನು ಅವನೇ ಮಾಡ್ಯಾನ, ರೂಪ ಅವನೇ ಮಾಡ್ಯಾನ, ಕಣ್ಣನು ಅವನೇ ಮಾಡ್ಯಾನ. ಎಲ್ಲ ಪರಮಾತ್ಮನ ಸೃಷ್ಟಿ ಅದ. ಅದಕ್ಕೆ ಏನಪ್ಪಾ ಅಂದ್ರೆ ಮಹಾತ್ಮರು ಏನ್ ಹೇಳ್ತಾರೆ ನೋಡಪ್ಪ, ಹೆಂಗ್ ಇರಬೇಕು ಅಂದ್ರೆ ಹೀಗೆ ಇದ್ದ ಮನುಷ್ಯ ಅಮೃತತ್ವೋಪಾಯ ಕಲ್ಪತೆ. ಅವನಿಗೆ ಮೋಹ ಹೋಗ್ತದೆ. ಅಮೃತ ಅಂದ್ರೆ ಏನಿಲ್ಲ, ಮೋಹ ಹೋಗುತ್ತದೆ. ಎಲ್ಲವೂ ಪರಮಾತ್ಮ ಅಂದ್ರೆ ನಿನಗೆ ಮೋಹ ಹೋಗುತ್ತದೆ, ಆಸಕ್ತಿ ಹೋಗುತ್ತದೆ, ನಿನಗೆ ಬಂಧನ ಬರುವುದಿಲ್ಲ. ಪರಮಾತ್ಮನ ದೃಷ್ಟಿ ನಿನಗೆ ಬರಲಿ ಅಂತ ಅದು ಹೇಳಕತ್ತಾರ ಅವರು. ನೋಡುವಲ್ಲಿ, ಕಣ್ಣಿನಲ್ಲಿ, ಕಾಣುವ ರೂಪದಲ್ಲಿ, ಕೇಳುವ ಕಿವಿಯಲ್ಲಿ, ಬರುವ ಶಬ್ದದಲ್ಲಿ ಪರಮಾತ್ಮನು. ಎಲ್ಲ ಕಡೆ ಪರಮಾತ್ಮನ ಕಂಡಿ ಅಂತಂದ್ರೆ ವಿಜುಗುಪ್ಸತೆ ಹಿಂದಿನ ಸ್ವತಃ ಹೇಳ್ಯಾರ ಅವರು. ಹಾಗಿದ್ದವ ಎಲ್ಲಿ ದುಃಖವನ್ನು ಹೊಂದುವುದಿಲ್ಲ. ಅದನ್ನು ಬಿಟ್ಟು ನೀನು ಕಣ್ಣೇ ಆಗಲಿ, ಕಣ್ಣಿನ ವಿಷಯದಲ್ಲಿ ಆಗಲಿ, ನೀನು ಕೈಯೇ ಆಗಲಿ, ಕೈಯ ವಿಷಯದಲ್ಲಿ ಆಗಲಿ, ಒಂದು ಕಡೆ ನೀನು ಮಗ್ನ ಆದಿ ಅಂದ್ರೆ ನಿನಗೆ ಆನಂದ ಸಿಗುವುದಿಲ್ಲ, ನಿನ್ನ ಮೋಹ ಹೋಗುವುದಿಲ್ಲ. ಹೀಗೆ ಸರ್ವತ್ರ ಪರಮಾತ್ಮನ ದೃಷ್ಟಿ ಬಂತು ಅಂದ್ರೆ ನಿನಗೆ ಪ್ರಪಂಚದಲ್ಲಿ ಕರ್ಮಾಸಕ್ತಿ ಬಿಟ್ಟು ಹೋಗ್ಬಿಡ್ತದೆ. ನಿನಗದಲ್ಲಿ ಉಪಾಸನ ಆಸಕ್ತಿ ಅದನ್ನು ಹೋಗ್ತದೆ. ಸಾವಕಾಶ ನಡೆಯುವ ಮನುಷ್ಯ ಮುಟ್ತಾನೆ. ಹೌದಲ್ಲ? ನಡೆಯುವ ಮನುಷ್ಯ ಕೊಂಡ್ರಾವೆಂದು ಮುಟ್ಟಂಗಿಲ್ಲ. ನಡೆಯುವ ಮನುಷ್ಯ ಹಿಂದಿಲ್ ನಾಳೆ ಬಿಡ್ತಾನೆ, ಸಾವಕಾಶ ಮುಡ್ತಾನೆ ಅವ, ನಡೆಯವ. ಅದಕ್ಕೆ ನಾವು ಆ ಪರಮಾತ್ಮನ ದಾರಿಯಲ್ಲಿ ಎಲ್ಲವೂ ಭಗವಂತ ಅಂತ ತಿಳ್ಕೊಂಡು ನಮ್ಮ ಕರ್ಮೇಂದ್ರಿಯಗಳನ್ನು, ನಮ್ಮ ಮನಸ್ಸನ್ನು ಒಂದುಗೂಡಿಸಿ ಹೆಜ್ಜೆ ಹಾಕದೇವಿ ಅಂತ ಕೇಳಿದರೆ ಹಿಂದೆ ಇಲ್ಲ ನಾಳೆ, ಈ ಜನ್ಮ ಇಲ್ಲ ಮತ್ತೊಂದು ಜನ್ಮಕ್ಕೆ ಆ ಭಗವಂತನನ್ನು ನಾವು ಕಾಣ್ತೇವೆ ಅಂತ ಅವರು ಹೇಳಲಿಕ್ಕೆ ಅಭಿಪ್ರಾಯ ಪಡ್ತಾ ಇದ್ದಾರೆ. ಆದ್ದರಿಂದ ಪುಣ್ಯಾತ್ಮರೇ, ನಾವೆಲ್ಲರೂ ಕೂಡ ಬಹಳ ತಿಳಿದೇವಿ ಅಂತ ಬಿಡುವುದು ಬೇಡ. ನಮಗೆ ಆಗುವುದಿಲ್ಲ ಅಂತ ಮನ್ಯಾಗ ಕೊಂಡ್ರೂ ಬೇಡ, ಮಾಡಬೇಕು. ಅದು ನಿರಭಿಮಾನತೆಯಿಂದ ನಾವು ಭಗವಂತನ ಸೃಷ್ಟಿ, ಇದು ಬಹಳ ಸುಂದರವಾದ ಸೃಷ್ಟಿ. ಅದು ಪರಮಾತ್ಮ ಮಾಡ್ಯಾನ, ಎಲ್ಲ ಆನಂದ ಅದೇ. ದುಃಖ ನಮ್ಮ ಕೈಲಿ ಮಾಡ್ಕೊಂಡಿದ್ದೀವಿ ನಾವು, ಅದೆಲ್ಲೂ ಪರಮಾತ್ಮನ ಮೇಲೆ ಭಾರ ಹಾಕಿ, ಹೇ ಭಗವಂತ, ನೀ ನಡೆಸಿದಂತೆ ನಡೆವೆನು, ನುಡಿಸಿದಂತೆ ನುಡಿವೆನು ಅಂತ ಅಕ್ಕ ಮಾದೇವಿ ಹೇಳಿದಂಗೆ ಆ ಭಗವಂತನ ಇಚ್ಛೆಯೊಳಗೆ ನಮ್ಮ ಇಚ್ಛೆಯನ್ನು ಧರಿಸಿದ್ದೇವೆ ಅಂತಂದರೆ ಸರ್ವತ್ರ ಭಗವದ್ ಬುದ್ಧಿ, ಭಗವಂತ ದೃಷ್ಟಿ ಬರ್ತದೆ. ಆವಾಗ ನಾನು ನಂದು ಅನ್ನೋದು ಅಹಂಕಾರ ಮಮಕಾರ ಹೋಗ್ತವೆ. ಆವಾಗ ಪರಮಾತ್ಮ ನಮ್ಮ ಹೃದಯದಲ್ಲಿ ಪ್ರಕಟ ಆಗ್ತದೆ. ಅದಕ್ಕೆ ಪುಣ್ಯಾತ್ಮರೇ, ಆ ಮೋಹವನ್ನು ಬಿಡ್ರಿ, ಬಿಟ್ಟು ನಡಿಲಿಕ್ಕೆ ಚಾಲು ಮಾಡಿ. ಅಂದರೆ ಕಾಶಿಗೆ ಹೋಗೋರೆಲ್ಲ ಬಿಟ್ಟು ಹೋಗ್ಬೇಕ್ರಿ. ಮನೆ ಒಂದು ತಿಂಗಳು ನೆನಪಾರಿ ಹೋಗ್ಬೇಕು. ಬಿಟ್ಟು ಮನೆ ನೆನೆಸುವತ್ತು ಹೋಗಿದ್ರೆ ಕಾಶಿ ವಿಶ್ವಾಸ ಲಿಂಗದಾಗ ನಿಮ್ಮ ಮೊಮ್ಮಗನೇ ಕಾಣ್ತಾನೆ.
ಆ ಶಿವ ಕಾಣಂಗಿಲ್ಲ, ನಿಮ್ಮ ಮೊಮ್ಮಗನಿಗೆ ಕಾಣ್ತಾನೆ. ಮತ್ತೆ ಅಲ್ಲಿ ಮೊಮ್ಮಗ ನೋಡೋದಕ್ಕಿಂತಲೂ ಇಲ್ಲೇ ಇದ್ರೆ ಚಲೋ ಇತ್ತಲ್ಲ, ರೊಕ್ಕ ಖರ್ಚು ಮಾಡಕ್ಕೆ ಹೋಗಿದ್ದೇನೆ ಅಲ್ಲಿ ಮೊಮ್ಮಗನ ಮಾರಿ ನೋಡಕ್ಕೆ ಲಿಂಗದಾಗ. ಆಗ ನಾವು ಮೂರ್ಖತನ ಮಾಡ್ತೇವಿ. ಪುಣ್ಯಾತ್ಮರೇ, ಅದನ್ನ ಮಮತ್ವ ಮೋಹ ತ್ಯಾಗ ಮಾಡಿನೇ ಭಗವಂತನ ಸೇವೆಯಲ್ಲಿ ನಾವು ಪ್ರಾರಂಭ ಮಾಡಿ ಅದು ಬಿಟ್ಟು ಮಾಡಬೇಕು. ಹಾಗ ಆಯಿತು ಅಂದ್ರೆ ಆ ಭಗವಂತ ನಮ್ಮ ಮೇಲೆ ಕೃಪಾ ಮಾಡ್ತಾನೆ. ಬಹಳ ಆಸಕ್ತಿನೂ ಬೇಡ, ಬಹಳ ವಿರಕ್ತಿನೂ ಬೇಡ. ಎಷ್ಟು ಪ್ರತ್ಯೇಕಷ್ಟ ಆಸಕ್ತಿನೂ ಇರಲಿ. ನಿನ್ನ ಆಧ್ಯಾತ್ಮಕ ಪ್ರತಿಬಂಧಕ ಆಗಲಾರದಷ್ಟು ಆಸಕ್ತಿನೂ ಇರಲಿ. ನಿನ್ನ ಶರೀರ ಹಾಳಾಗದಟ್ಟು ವಿರಕ್ತಿನೂ ಇರಲಿ. ಬಹಳ ವಿರಕ್ತಿ ಮಾಡಿ ಶರೀರ ಹಾಳು ಮಾಡ್ಕೋಬೇಡ, ಬಹಳ ಆಸಕ್ತಿ ಮಾಡಿ ಮನಸ್ಸು ಹಾಳು ಮಾಡ್ಕೋಬೇಡ. ಅವೆರಡು ಸಮತೋಲನಾಗಿದ್ದು ಅಂದ್ರೆ ನಾವು ಆರೋಗ್ಯನೂ ಇರ್ತೇವೆ, ಮನಸ್ಸನ್ನು ಆರೋಗ್ಯ ಇರ್ತದೆ. ನಾವು ಪರಮಾತ್ಮನ ಕಾಣಲಿಕ್ಕೆ ಅನುಭವಿಸಲಿಕ್ಕೆ ಸಮರ್ಥರಾಗ್ತೇವೆ. ಅಂತಹ ಸದ್ಬುದ್ಧಿ ಸಿದ್ಧಾರನ್ನು ನಮಗೆಲ್ಲರಿಗೂ ದಯಪಾಲಿಸಲಿ ಅಂತ ಹೇಳ್ತಾ, ಪುಣ್ಯಾತ್ಮರೇ, 11 ಆಯಿತು, ಈಗ ತಡ ಆಯಿತು. ನಾಳೆನಿಂದ ಆದಷ್ಟು ನಾವೆಲ್ಲರೂ ಬಹಳ ಬಿಸಿಲಿನಿಂದ ಲೂಸ್ ಮೋಷನ್ ಆಗಿ ಸಾಯ್ತಾರೆ ಬಹಳ ಮಂದಿ. ಲೂ ಅಂತಾರ ಕಡೆ ಕಾಶಿ ಕಡೆ. ಬಿಸಿ ಗಾಳಿ ನಿಮ್ಮ ಊರಾಗ ಬಾಯಾಗ ಹೋಯ್ತು ಅಂದ್ರೆ ಹೊಟ್ಟೆ ಸರಿ ಇರಂಗಿಲ್ಲ. ಅದಕ್ಕೆ ಆದಷ್ಟು ಬೇಗ 7 ತನಕ ಪಾರಾಯಣ ಮುಗಿಸ್ರಿ, 8 ತನಕ ನಾಷ್ಟ ಮಾಡ್ರಿ, 8ರಿಂದ 10 ಒಳಗೆ ಪ್ರವಚನ ಮುಗಿಬೇಕು. ಬಿಸಿಲಾಗಿ ಯಾರಿಗೆ ತ್ರಾಸ ಆಗಬಾರ್ದು ಅನ್ನೋದು ಎಲ್ಲರ ಅಭಿಪ್ರಾಯ ಇದೆ. ಅದಕ್ಕೆ ನೀವೆಲ್ಲ ಅನುಕೂಲ ಆಗ್ತೀರಿ ಅಂತ ನಾನು ತಿಳಿದುಕೊಂಡು ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೆ. ಇಲ್ಲಿವರೆಗೆ ತಮ್ಮ ದಿವ್ಯಾಂಗ